श्री मनोभीष्टं स्थापितं येन भूतले स्वयं रूपं कदा मायं ददाति स्वपदान्तिकं वन्देऽहं श्रीगुरुं श्रीयुतापदकमलं श्रीगुरुं वैष्णवांश्च श्रीरूपं साग्रजातं सहगण रघुनाथं तं वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललितां श्रीविशाखान्वितांश्च हे कृष्णा करुणा सिंधु दीनबंधु जगत्पते गोपेश गोपिका कांता राधा कांता नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्णा 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 हरे 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 राम 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 हरे हरे मूकं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्य ईश्वरं नमो विष्णुपदाय कृष्णप्रस्थाय भूतले तेजपदाय आचार्यपदाय नितायकृपाप्रदाय गौरकथाधमदाय रामतारिणे नमो विष्णुपदाय कृष्णप्रस्थाय भूतले मते भक्तिवेदान्त स्वामी इति नामिने नमस्ते सरस्वती देवी गौरवाणी प्रचारिणे निर्विशेष शून्यवादी पाश्चात्य ದೇಶತಾರಿಣೆ ಸೊ ಭಾಗವತಮಿನ ಪ್ರಾರ್ಥನೆಗಳು ಭಾಗವತಂ ಶುರು ಮಾಡೋ ಮುಂಚೆ नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयेयुदीरयेत् नष्टप्रायेषु भद्रेषु नित्यभागवतसेवया भगवतीरुत्तमश्लोके भक्तिर्भवति नैष्टुकी हरे कृष्ण ಮ್ಯೂಟ್ ಮಾಡ್ತೀನಿ ಮಾತಾಜಿ ವಾಯ್ಸ್ ಬರ್ತಾ ಇದೆ ಓಕೆ ಸೊ ಎಲ್ಲರಿಗೂ ಸುಸ್ವಾಗತ ಸೊ ಹೇಗಿದ್ದೀರಾ ಯಾರ್ಯಾರು ನಿರ್ಜಲ ಏಕಾದಶಿ ಮಾಡ್ತಾ ಇದ್ದೀರಾ ಯಾರು ಏಕಾದಶಿ ಜಾಸ್ತಿ ಅಷ್ಟೇ ಮಾಡ್ತಾ ಇರೋದು ಯಾರಾದ್ರೂ ಮಾಡ್ತಾ ಇದ್ದೀರಾ ನಿರ್ಜಲ ಮಾಡ್ತಾ ಇದ್ದೀರಿ ಮಾತಾಜಿ ಓಕೆ ಸೊ ಈ ದಿನ ಪಾಂಡವ ನಿರ್ಜಲ ಏಕಾದಶಿ ಅಂತ ಹೇಳ್ತಾರೆ ಸೊ ಆಷಾಢ ಮಾಸದಲ್ಲಿ ಈ ಏಕಾದಶಿ ತುಂಬಾ ವಿಶೇಷವಾದ ಏಕಾದಶಿ ಸೊ ಪಾಂಡವ ನಿರ್ಜಲ ಅಂತ ಯಾತಕ್ಕೆ ಬರುತ್ತೆ ಸೊ ಇದರಲ್ಲಿ ಒಂದು ಕಥೆ ಇದೆ ಸೊ ಭೀಷ್ಮ ಅಯ್ಯೋ ಸಾರಿ ಭೀಮ ಯಾರು ಕುಂತಿ ಮಗ ಮಾತಾಜಿ ಕುಂತಿ ಮಗ ಪಾಂಡವರಲ್ಲಿ ಒಬ್ರು ಸೊ ಭೀಮ ಆಕ್ಚುಲಿ ಅವನ ಇನ್ನೊಂದು ಹೆಸರು ವೃಕೋದರ ಅಂತ ಹೆಸರು ಬರುತ್ತೆ ಭೀಮಾದು ಸೊ ಭೀಮನ್ಗೆ ಆಕ್ಚುಲಿ ನಿಮ್ಗೆಲ್ಲಾರ್ಗೂ ಗೊತ್ತು ಅವ್ನು ತುಂಬಾ ಅದ್ಭುತವಾದ ಕಾರ್ಯಗಳನ್ನ ಮಾಡ್ತಾರೆ ಆಮೇಲೆ ತುಂಬಾ ಶಕ್ತಿಶಾಲಿ ಪರಾಕ್ರಮಿ ಎಲ್ಲಾನು ಸೊ ಅದರಲ್ಲಿ ಭೀಮ ಇವರು ಪಾಂಡವರು ಬೇರೆ ಪಾಂಡವರು ಇತರ ಅರ್ಜುನ ಇದು ಧರ್ಮರಾಜ ಮತ್ತೆ ನಕುಲ ಸಹದೇವ ಏನೇ ಏಕಾದಶಿ ಬಂದ್ರೇನು ಅವರು ಪಾಲನೆ ಮಾಡ್ತಾ ಇದ್ರು ಅರ್ಜುನ ಅಂತೂ ಬಿಡ್ದಿರ ಚಾಚು ತಪ್ಪದಂಗೆ ಮಾಡ್ತಾ ಇದ್ರು ಸೊ ಇವಾಗ ಭೀಮನ್ಗೆ ಇದು ಯೋಚನೆ ಬಂದಿರುತ್ತೆ ಸೊ ಈ ನಮ್ಮ ಅಣ್ಣ ತಮ್ಮಂದಿರೆಲ್ಲರೂ ಮಾಡ್ತಾ ಇದ್ದಾರೆ ನಾನ್ ಮಾತ್ರ ಮಾಡಕ್ ಆಗ್ತಾ ಇಲ್ಲ ಅವನ್ಗೆ ಹೊಟ್ಟೆ ಹಸು ಅವರ ಜಠರಗ್ನಿ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಸೊ ಹೊಟ್ಟೆಯಲ್ಲಿ ನಮ್ಗೆ ಹೊಟ್ಟೆ ಹಸು ಬರ್ಬೇಕು ಅಂದ್ರೆ ಆ ಜಠರಗ್ನಿ ಜಾಸ್ತಿ ಇದ್ರೆ ನಾವು ಜಾಸ್ತಿ ತಿಂತೀರಿ ಅಂತ ಸೊ ಅದ್ರಲ್ಲಿ ಭೀಮನ್ಗೆ ಆ ಜಠರಗ್ನಿ ತುಂಬಾ ಜಾಸ್ತಿ ಇತ್ತು ಸೊ ಅದಕ್ಕೆ ಇದು ಯೋಚನೆ ಮಾಡ್ತಾ ಮಾಡ್ತಾ ಬೇಜಾರು ಆಮೇಲೆ ಏಕಾದಶಿ ಮಾಡ್ದ ಇದ್ರೆ ಅವನ್ ಗೊತ್ತಿತ್ತು ಲೈಕ್ ಈ ತರ ಪಾಪ ಲೈಕ್ ಪಾಪ ಆಗತ್ತೆ ಗೋಹತ್ಯೆ ತರ ಆಗತ್ತೆ ಸೊ ಅವನ್ಗೂ ಒಂದ್ಸತಿ ಆಸೆ ಇತ್ತು ಏನೋ ಮಾಡ್ಬೇಕು ಅಂತ ಅದಕ್ಕೆ ತನ್ನ ವ್ಯಾಸದೇವ ಹತ್ರ ಹೋಗಿ ಕೇಳ್ತಾರೆ ಸೊ ವ್ಯಾಸದೇವ ಹತ್ರ ಹೋಗಿ ಕೇಳ್ದಾಗ ವ್ಯಾಸದೇವು ಭೀಮನ ನೋಡ್ಬಿಟ್ಟು ಹೇಳ್ತಾರೆ ಭೀಮ
ನೀನು ಏಕಾದಶಿ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಭೀಮ ಹೇಳ್ತಾನೆ, ನನಗೇನು ಮಾಡೋಕ್ಕಾಗಲ್ಲ, ನಾನು ಒಂದಿನ ಊಟ ತಿಂದಿರ ಇರೋಕ್ಕಾಗಲ್ಲ, ಸೊ ಏನು ಮಾಡಲಿ ಅಂತ. ಸೊ ಅದಕ್ಕೆ ಎಲ್ಲ ಆ, ಇದು ಶಾಸ್ತ್ರಗಳನ್ನೆಲ್ಲ ನೋಡ್ಬಿಟ್ಟು ವ್ಯಾಸದೇವು ಒಂದು ಸಲಹೆ ಕೊಡ್ತಾರೆ ಭೀಮಾಗೆ. ಈ ಆಷಾಢ ಪಕ್ಷದಲ್ಲಿ ಒಂದು ಏಕಾದಶಿ ಬರ್ತಾ ಇದೆ, ಅದು ಅತಿ ದೊಡ್ಡ ಏಕಾದಶಿ, ಅದನ್ನ ನಿರ್ಜಲ ಏಕಾದಶಿ ಅಂತ ಹೇಳ್ತಾರೆ. ಸೊ ಯಾರ್ಯಾರು ಬೇರೆ ಆ, ಸಮಯದಲ್ಲಿ ಏಕಾದಶಿನ ಮುರ್ದಾಕಿದಾರೋ, ಲೈಕ್ ಸರಿಯಾಗಿ ಮಾಡಿಲ್ವೋ, ಹಂಗಿದ್ರೇನು ಕೂಡ ಈ ಒಂದು ಏಕಾದಶಿಯ ಪಾಲನೆಯಿಂದ ನಿಮ್ಗೆ ಎಲ್ಲ ಏಕಾದಶಿಯ ಫಲ ಸಿಕ್ಕುತ್ತೆ ಅಂತ ಹೇಳ್ತಾರೆ. ಸೊ ಆಮೇಲೆ ಭೀಮ ಹೇಳ್ತಾನೆ, ಆ, ಏನದೇ ಏಕಾದಶಿ ಅಂತ ಹೇಳ್ತಾರೆ. ಸೊ ಅದು ನಿರ್ಜಲ ಏಕಾದಶಿ ಮಾಡಬೇಕು. ಸೊ ಎಲ್ಲ ನಿನ್ನ ಇದು ಪಾಪಗಳು ಎಲ್ಲ ಹೋಗುತ್ತೆ. ಆಮೇಲೆ ನಿನಗೆ ಆ, ಬೇರೆ ಏಕಾದಶಿಯ ಫಲಗಳು ಕೂಡ ಅದಕ್ಕಿಂತ ಹೆಚ್ಚು ಫಲ ಸಿಕ್ಕುತ್ತೆ ಅಂತ ವ್ಯಾಸದೇವು ಹೇಳ್ತಾರೆ. ಇದು ಪದ್ಮಪುರಾಣದಲ್ಲೂ ಬರ್ದಿದೆ ಈ ಕತೆ. ಮತ್ತೆ ಗರ್ಗ ಸಂಹಿತ ಅಲ್ಲಿ ಹೇಳ್ತಾರೆ, ಏಕಾದಶಿ ಮಾಡೋದ್ರಿಂದ ನಮಗೆ 1,000 ಅಶ್ವಮೇಧ ಯಜ್ಞಗಳು ಮತ್ತೆ ಆ, ಬೇರೆ ತರ ಯಜ್ಞಗಳು ಅದರ ಫಲನೂ ಸಿಕ್ಕುತ್ತೆ ಅಂತ. ಆಮೇಲೆ ಕೃಷ್ಣನ ಹತ್ರ ಒಂದ್ಸತಿ ಪಾಪ ಪುರುಷ ಹೋಗಿ ಹೇಳ್ತಾರೆ, ನೋಡಿ ನಿಮ್ಮ ಎಲ್ಲ ಭಕ್ತರು ಬಂದ್ಬಿಟ್ಟು ಎಷ್ಟು ಸುಲಭವಾಗಿ ಅವರು ಭಕ್ತಿ ಸೇವೆ ಮಾಡ್ಬಿಟ್ಟು ಎಲ್ಲರೂ ನಿಮ್ಮ ಹತ್ರ ವಾಪಸ್ ಬರ್ತಾ ಇದ್ದಾರೆ, ಸೊ ನಾನು ಹೋಗಿ ಎಲ್ಲಿ ಇರ್ಲಿ ಅಂತ ಹೇಳ್ತಾರೆ. ಸೊ ಅವಾಗ ಕೃಷ್ಣ ಸ್ವಯಂ ಪಾಪ ಪುರುಷನ್ಗೆ ಹೇಳ್ತಾರೆ, ಯಾರ್ಯಾರು ಏಕಾದಶಿ ಪಾಲನೆ ಮಾಡಲ್ವೋ ಆ ದಿನ ಏನಾದ್ರ ದವಸ ಧಾನ್ಯಗಳನ್ನ ತಿಂತಾರೋ, ಸೊ ನೀನಲ್ಲಿ ಹೋಗಿ ಇದು ಬಚ್ಚಿಕೊಂಬಿಡು ಅಂತ ಹೇಳ್ತಾರೆ. ಸೊ ಅದಕ್ಕೆ ಆ ಪಾಪ ಪುರುಷನು ಹೋಗಿ ಇದು ದವಸ ಧಾನ್ಯಗಳಲ್ಲಿ ಇದು ಬಚ್ಚಿಕೊಂಡ್ಬಿಡ್ತಾನೆ. ಸೊ ಯಾರು ಇವತ್ತು ಏಕಾದಶಿಯ ದಿನ ದವಸ ಧಾನ್ಯಗಳನ್ನ ತಿಂತಾರೋ, ಸೊ ಅವರು ಆ ಪಾಪವನ್ನು ಸಿಕ್ಕುತ್ತೆ. ಎಂತೋ ಪಾಪ, ಇವನ್ ಬ್ರಹ್ಮಹತ್ಯೆ ಮಾಡ್ದ ಪಾಪ, ಇಲ್ಲ ಇದ್ರೆ ಇದು ಗುರು ನಿಂದನೆ ಮಾಡಿರೋ ಪಾಪ, ಈ ತರ ಗುರುಗೆ ಸುಳ್ಳು ಹೇಳಿರೋ ಪಾಪ, ಇದೆಲ್ಲ ಸಿಕ್ಕುತ್ತೆ ಅಂತ ಹೇಳ್ತಾರೆ. ಸೊ ಇವಾಗ ನಿಮ್ಗೆ ಪ್ರಶ್ನೆ ಬರ್ಬೋದು, ಇವಾಗ ಏನೋ ಬೆಂಗಳೂರು ಇವಾಗ ವಾತಾವರಣ ಚೆನ್ನಾಗಿದೆ, ಒಂದ್ ಸ್ವಲ್ಪ ಮಳೆ ಆಗ್ತಾ ಐತೆ, ಬಟ್ ಬಿಸಿಲಿದೆ, ಬಟ್ ಎಲ್ಲಾರ್ಗುನು ಆಯಾಸ ಆಗುತ್ತೆ, ಮತ್ತೆ ಇದು ನೀರಿನ ದಾಹ ಇದ್ದೇ ಇರುತ್ತೆ ಅಂತ. ಸೊ ಅದ್ರಲ್ಲಿ ಇವಾಗ ನಿರ್ಜಲ ಹೇಗೆ ಮಾಡೋದು ಅಂತ. ಸೊ ಶಾಸ್ತ್ರಗಳಲ್ಲಿ ಮತ್ತೆ ನ್ಯಾಚುರೋಪತಿ ಆಯುರ್ವೇದ ಅಲ್ಲೂ ಕೂಡ ಎಷ್ಟೊಂದು ಸಲಹೆಗಳು ಕೊಟ್ಟಿದೆ. ಆಕ್ಚುಲಿ ಒಂದಿನ ಮುಂಚೆನೆ ಈ ಏಕಾದಶಿ ಮಾಡುವ ಪಾಲನೆ ನಿಯಮಗಳು ಇದೆ. ಸೊ ಒಂದಿನ ಮುಂಚೆ ನಾವೇನ್ ಮಾಡ್ಬೇಕು ಅಂದ್ರೆ, ನಾವೇನ್ ಅನ್ಕೊಂತೀರಿ, ಮಾರನೇ ದಿನ ಏಕಾದಶಿ ಅನ್ಬಿಟ್ಟು ನಾವು ಜಾಸ್ತಿ ತಿನ್ನಕ್ ಹೋಗ್ತೀರಿ. ಆ ತರ ಮಾಡಬಾರ್ದು ಅಂತ ನಮ್ಮ ಆಯುರ್ವೇದ ತಜ್ಞರು ಹೇಳಿದ್ದಾರೆ. ಯಾತಕ್ಕೆ ಅಂದ್ರೆ, ನಾವು ಜಾಸ್ತಿ ತಿಂದ್ರೆ ಏನಾಗುತ್ತೆ ಅಂದ್ರೆ, ನಮ್ಮ ಶರೀರ ಅದನ್ನ ಡೈಜೆಸ್ಟ್ ಮಾಡಕ್ಕೆ ಅತಿ ಹೆಚ್ಚಾದ ನೀರು ಉಪಯೋಗಿಸಿರ್ತಾರೆ ನಮ್ಮ ದೇಹ. ಅದಕ್ಕೆ ನಮ್ಗೆ ತುಂಬಾ ಬಾಯಾರಿಕೆ ಆಗುತ್ತೆ. ಸೊ ಅದಕ್ಕೆ ಒಂದಿನ ಮುಂಚೆನೆ, ಅದೇ ನೆನ್ನೆನೆ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ, ನೆನ್ನೆ ಮಧ್ಯಾಹ್ನ ನಾವು ಕಿಚಡಿ ಆ ಥರ, ಇಲ್ಲದ್ರೆ ನಾವು ಏನ್ ತಿಂತಿರೋ ಅನ್ನ ಸಾರು ಆ ಥರ ತಿನ್ಬೋದು. ಬಟ್ ರಾತ್ರಿ ಮಾತ್ರ ಏನು ಸಲಹೆ ಕೊಡ್ತಾರೆ ಅಂದ್ರೆ, ಹಣ್ಣು, ಜಾಸ್ತಿ ನೀರಿರೋ ಹಣ್ಣುಗಳು, ಲೈಕ್ ಇದು ಏನದು ಕರ್ಬೂಜ ಆ ಥರ, ಇಲ್ಲದ್ರೆ ಇದು ತರಕಾರಿಯಲ್ಲೂ ಜಾಸ್ತಿ ನೀರಿರೋ ತರಕಾರಿ, ಲೈಕ್ ಬೂದ್ ಕುಂಬಳಕಾಯಿ, ಈ ತರ ತಿನ್ನೋದ್ರಿಂದ ನಮ್ಗೆ ನೀರಿನ ದಾಹ ಆಗಲ್ಲ. ಇನ್ನೊಂದು ಏನು ಹೇಳ್ತಾರೆ ಅಂದ್ರೆ, ಆ ಏಕಾದಶಿ ಇದು ಮುಹೂರ್ತ ಶುರುವಾಗೋ ಮುಂಚೆನೇನೆ, ಲೈಕ್ ಬೆಳಗಿನ ಜಾವ, ಲೈಕ್ ಎಷ್ಟು ಗಂಟೆಗೆ, 3:30ನೋ 4 ಗಂಟೆಗೆ ಏಕಾದಶಿ ಮುಹೂರ್ತ ಸ್ಟಾರ್ಟ್ ಆಗುತ್ತೆ. ಸೊ ಅದ್ರ ಮುಂಚೆನೆ ನಾವು ಎದ್ದಿದ ತಕ್ಷಣನೇ ಒಂದ್ ಸ್ವಲ್ಪ ಹಣ್ಣುಗಳು, ಯಾವ್ದ್ಯಾವ್ದು ಜಾಸ್ತಿ ನೀರಿರೋ ಹಣ್ಣು, ತಿರ್ಗಾ ನಿಮ್ಗೆ ಈ ಸೀಸನ್ ಅಲ್ಲಿ. ಆಮೇಲೆ ಇನ್ನೊಂದು ಹಣ್ಣುಗಳು ಏನ್ ತಗೊಬೋದು ಅಂದ್ರೆ, ಈ ತರ ಮಾವಿನ ಹಣ್ಣು, ಜಾಸ್ತಿ ಇದು ಅಂಶ ಇರುವ ಹಣ್ಣುಗಳು. ಸೊ ಅವಾಗ ನಮ್ಗೆ ನೀರಿನ ಇದು ಆಯಾಸನೂ ಆಗಲ್ಲ, ನಮ್ಗೆ ಗೊತ್ತಾಗೋದು ಇಲ್ಲ ನಾವು ಉಪವಾಸ ಮಾಡ್ತಾ ಇದ್ದೀರಿ. ಬಟ್ ಮುಖ್ಯವಾಗಿ ನಾವು ಈ ಏಕಾದಶಿ ಉಪವಾಸ ಏನಕ್ಕೆ ಮಾಡ್ಬೇಕು ಅಂದ್ರೆ, ನಾವು ಪ್ರತಿದಿನ ಅಷ್ಟೊಂದು ಇಂದ್ರಿಯ ತೃಪ್ತಿ ಮಾಡ್ತೀರಿ.
ಒಂದು ದಿನ ನಾವು ಕೃಷ್ಣನ್ಗೋಸ್ಕರ, ಕೃಷ್ಣನ ಸೇವೆಗೋಸ್ಕರ ನಾವು ನಮ್ಮ ಮನಸ್ಸು ಎಲ್ಲಾನು, ನಮ್ಮ ಪ್ರಜ್ಞೆನೂ ಕೃಷ್ಣನ ಸೇವೆಗೋಸ್ಕರ ತೊಡಗಿಸಬೇಕು. ಆ ಭಾವನೆಯಿಂದ ಮಾಡಬೇಕು. ಮತ್ತೆ ನಾವು ಕೃಷ್ಣನ್ಗೋಸ್ಕರ ಒಂದು ದಿನ ಕೊಟ್ರೆ ಕೃಷ್ಣ ನಮ್ಗೆ ನಿಜವಾಗ್ಲೂ ಅದನ್ನ ಆಶೀರ್ವಾದಿಸ್ತಾರೆ. ಇದು ಮಾಧವನ ಏಕಾದಶಿ, ಆಕ್ಚುಲಿ ಮಾಧವನ ತಿಥಿ ಅಂತ ಹೇಳ್ತಾರೆ. ಆಮೇಲೆ ಭಕ್ತಿ ಜನನಿ ಅಂತ ಹೇಳ್ತಾರೆ. ಏಕಾದಶಿ ಆಗಿರ್ಬೋದು, ಜನ್ಮಾಷ್ಟಮಿ ಆಗಿರ್ಬೋದು. ಸೊ ಹೆಚ್ಚಿನ ಭಕ್ತಿ ಆ ದಿನ ನಾವು ಭಕ್ತಿ ಸೇವೆ ಮಾಡಿದ್ದು ನಾವು 10 ರೌಂಡ್ ಅಟ್ಲೀಸ್ಟ್ ಮಾಡಿದ್ರೂ ನಮ್ಗೆ 100 ರೌಂಡ್ ಮಾಡೋ ಫಲ ಸಿಕ್ಕುತ್ತೆ. ಸೊ ಅವತ್ತಿನ ದಿನ ನಾವು ಏಕಾದಶಿ ಮಾಡೋದ್ರಿಂದ ಅದು ನಿಮ್ಮ ಇದು ಶಾರೀರಿಕ ಅನುಕೂಲತೆ ನೋಡಿ ನಿಮ್ಗೆ ಆರೋಗ್ಯದ ಸಮಸ್ಯೆ ಏನೂ ಇಲ್ದ ಇದ್ರೆ ನೀವು ನಿರ್ಜಲ ಮಾಡ್ಬೋದು. ನಿರ್ಜಲ ಆಗದ ಇದ್ರೂ ಕೂಡ ನೀವು ಏನಾದ್ರ ಇದು ಏಕಾದಶಿ ದಿನ ಏನೇನು ತಿನ್ಬೋದು ಅದನ್ನ ತಿನ್ಬೋದು. ಲೈಕ್ ವರಾಯಿ ಮತ್ತೆ ಸಾಬುದಾನ, ಇಲ್ದ ಇದ್ರೆ ಆ ಲೆವೆಲ್ ಮಾಡ್ಬೋದು. ಇಲ್ದ ಇದ್ರೆ ಹಣ್ಣು ಹಂಪಲು, ಲೈಕ್ ಇದು ಹಣ್ಣುಗಳು ಮತ್ತೆ ಗೆಣಸು ಆ ಥರ. ಸೊ ಒಂದೊಂದು ರೌಂಡ್ ಇದೆ. ಸೊ ನಿಮ್ಗೆ ಇದು ಯಾವುದು ಒಂಥರ ನಿಯಮ ಇಲ್ಲ ಇದೇ ಮಾಡಬೇಕು ಅಂತ, ಬಟ್ ಮಾಡಿದ್ರೆ ಒಳ್ಳೇದು. ಇವಾಗ ನಿರ್ಜಲ ಮಾಡೋವಾಗೂ ನಮ್ಗೆ ಒಂದೊಂದ್ಸತಿ ಆಯಾಸ ಆಗೋಗುತ್ತೆ ಸಾಯಂಕಾಲ ಆಗೋವಾಗ. ಸೊ ತುಂಬಾ ಆಯಾಸ ಆದಾಗ ಹೇಳ್ತಾರೆ ಆದಷ್ಟು ಇದು ಭಕ್ತರ ಸಂಘದಲ್ಲಿದ್ರೆ ನಮ್ಗೆ ಏನೂ ಗೊತ್ತಾಗಲ್ಲ. ಬಟ್ ಇದು ಭಕ್ತರ ಸಂಘದಲ್ಲಿ ನಾವು ಸೇವೆ ಮಾಡಿದ್ರೆ ಇದೆಲ್ಲ ನಮ್ಗೆ ಮನ್ಸಲ್ಲಿ ಬರಲ್ಲ ಅಂತ. ಬಟ್ ಆದ್ರೆ ನಾವು ನೀರ್ ಕುಡಿದ್ರೇನು, ನಾವು ಏಕಾದಶಿ ಬ್ರೇಕ್ ಮಾಡಿ ಒಂದ್ ಸ್ವಲ್ಪ ನೀರ್ ಕುಡಿದ್ರೇನು ಏನೂ ತೊಂದರೆ ಆಗಲ್ಲ. ಬಿಕಾಸ್ ನಮ್ಮ ಶಾರೀರಿಕ ಅನುಕೂಲತೆ ಮತ್ತೆ ಇದೂನು ನೋಡ್ಬೇಕು. ಬಿಕಾಸ್ ನಮ್ಮ ಶರೀರ ಒಳ್ಳೆ ಆರೋಗ್ಯ ಇದ್ರೇನೆ ಮಾತ್ರ ನಾವು ಭಕ್ತಿ ಸೇವೆ ಮಾಡಕ್ಕಾಗೋದು ಅಂತ ಹೇಳ್ತಾರೆ. ಆಮೇಲೆ ಸೊ ಇದು ಮಾಡೋದು ಬಿಡೋದು ನಿಮ್ಗೆ ಬಿಟ್ಟಿದ್ದು. ಬಟ್ ಮಾಡಿದ್ರೆ ನಾವು ಭಕ್ತಿ ಸೇವೆ ಚೆನ್ನಾಗಿ ಮಾಡ್ಬೋದು. ಕೃಷ್ಣನು ಕೂಡ ತಮ್ಗೋಸ್ಕರ ಈ ಭಕ್ತ ನನ್ಗೆ ಮಾಡ್ದ ಅನ್ಬಿಟ್ಟು ಅವರು ತುಂಬಾ ಸಂತೋಷ ಪಡ್ತಾರೆ. ಸೊ ಇನ್ನೇನಾದ್ರೂ ಕೇಳ್ಬೇಕಾ ಪಾಂಡವ ನಿರ್ಜಲ ಏಕಾದಶಿ ಬಗ್ಗೆ? ಏನಾದ್ರೂ ಪ್ರಶ್ನೆ ಇದಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಹರೇ ಕೃಷ್ಣ, ಹೇಳಿ ಮಾತಾಜಿ. ಮಾತಾಜಿ, ಇದು ಫಾಸ್ಟಿಂಗ್ ಬಿಗಿನಿಂಗ್ 5:54 ಅಂತ ಮಾತಾಜಿ ಕೇಳಿಸ್ತಾ ಇದೆನಾ? ಕೇಳಿಸ್ತಾ ಇದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಹೇಳಿ ಮಾತಾಜಿ. ಮಾತಾಜಿ, ಫಾಸ್ಟಿಂಗ್ ಬಿಗಿನಿಂಗ್ ಇದು 5:54 ಅಂತ ತೋರಿಸ್ತಾ ಇದೆ. ನಾವು ಅದ್ರ ಬಿಫೋರ್ ನೀರ್ ತಗೋಬಹುದಾಗಿತ್ತಾ? ಅಲ್ಲ ಮಾತಾಜಿ, ಅದು ಇದು ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಆಕ್ಚುಲಿ ಫಾಸ್ಟಿಂಗು ಅಂದ್ರೆ ಸನ್ ರೈಸ್ ಆದ್ಮೇಲೆ ಫಾಸ್ಟಿಂಗು ಸ್ಟಾರ್ಟ್ ಆಗುತ್ತೆ. ಸೊ ಯೂಶಲಿ ಸನ್ ರೈಸ್ ಇದು ಸನ್ ರೈಸ್ ಮುಂಚೆ ನಾವು ಬ್ರಹ್ಮ ಮುಹೂರ್ತ ಮುಂಚೆ ನಾವು 1 ಗಂಟೆ ಮುಂಚೆ ನಾವು ನೀರ್ ತಗೊಬೋದಾಗಿತ್ತು. ಸೊ ಇವಾಗ ಇದು ಕ್ರಾಸ್ ಆಗಿದೆ ಮಾತಾಜಿ. ಅದು ನೆಕ್ಸ್ಟ್ ಡೇ ದ್ವಾದಶಿ ನಾವೇನಾದ್ರ ನಿರ್ಜಲ ಏಕಾದಶಿ ಇನ್ನೊಂದು ಹೇಳೋದ್ ಮರ್ತೋದೆ. ಇವಾಗ 5:45 ತಗೊಳಕ್ ಆಗ್ತದೆ. ಇನ್ನೊಂದು ಹೇಳೋದ್ ಮರ್ತೋದೆ. ಲೈಕ್ ನೆಕ್ಸ್ಟ್ ಡೇ ನಾವೇನಾದ್ರೂ ನಿರ್ಜಲ ಮಾಡಿದ್ರೆ ದ್ವಾದಶಿ ದಿನ ಪಾರಾಯಣ ಸಮಯ ಇರುತ್ತೆ. ಸೊ ಪಾರಾಯಣ ಸಮಯದಲ್ಲಿ ನಾವು ಎಸ್ಪೆಷಲಿ ನಿರ್ಜಲ ಮಾಡಿದ್ರೆ ಹೇಗೆ ಪಾರಾಯಣ ಮಾಡ್ಬೇಕು ಅಂದ್ರೆ, ನಾವು ಇದು ಜಟವಾಯುನ ತುಂಬಾನೇ ಕಮ್ಮಿ ಮಾಡಿರ್ತೀರಿ. ಅಂದ್ರೆ ಹೊಟ್ಟೆಗೆ ಎಲ್ಲ ಇದಕ್ಕೆ ಇದು ನಿದ್ರೆ ಕೊಟ್ಟಿರ್ತೀರಿ ಆಕ್ಚುಲಿ. ಸೊ ಏನು ತಿಂದಿರ. ಸೊ ನೆಕ್ಸ್ಟ್ ಡೇ ನಾವು ತುಂಬಾ ಹುಷಾರಾಗೆ ಹೇಳ್ತಾರೆ ಹೇಗೆ ಏಕಾದಶಿ ಇದು ಪಾರಾಯಣ ಮಾಡೋದು ಅಂದ್ರೆ, ದ್ವಾದಶಿ ದಿನ ಫಸ್ಟು ನಾವು ಇದು ನಿಮ್ಮ ಹತ್ರ ಜಗನ್ನಾಥ್ ಅಕ್ಕಿ ಅಂತ ಬರುತ್ತೆ, ಜಗನ್ನಾಥ್ ರೈಸ್ ಅಂತ. ಸೊ ಅದರಿಂದ ನಾವು ದ್ವಾದಶಿನ ಬ್ರೇಕ್ ಮಾಡ್ಬೋದು. ಮತ್ತೆ ನೀರು ನೀರು ಕುಡ್ದಿದ ತಕ್ಷಣನೇ ಇದು ಜಾಸ್ತಿ ನಿಂಬೆಹಣ್ಣು ಜ್ಯೂಸುನು ಕುಡಿಬೇಕಂತೆ.
ಬಿಕಾಸ್ ಹೊಟ್ಟೆಗೆ ನಾವು ಅಷ್ಟೊಂದು ರೆಸ್ಟ್ ಕೊಟ್ಟಿರ್ತೀರಲ್ಲ ಇದು ಮಾರನೇ ದಿನ. ಸೊ ಅದಕ್ಕೆ ನಾವು ನೆಕ್ಸ್ಟ್ ಡೇ ಇದು ನಮ್ಗೇನು ಆಗ್ಬಾರ್ದು ಅಂತ ನಿಂಬೆಹಣ್ಣು ಜ್ಯೂಸ್ ಕುಡಿಬೇಕು. ಮತ್ತೆ ಮಧ್ಯಾಹ್ನ ಹೊತ್ತು ಎಲ್ಲ ಬಾಯ್ಲ್ಡ್ ವೆಜಿಟೇಬಲ್ಸು ಮತ್ತೆ ಇದು ಏನಾದ್ರ ನಾವು ಅನ್ನ ಸಾರು ಏನೋ ತಗೊಬೋದು. ಬಟ್ ಇದು ಮನ್ಸಲ್ಲಿ ಇರಬೇಕು, ನಾವು ತುಂಬಾನೇ ಖಾರ ಮಾಡಬಾರ್ದು, ತುಂಬಾ ಸ್ಪೈಸಿ ಆಗಿರಬಾರ್ದು. ಬಿಕಾಸ್ ಹೊಟ್ಟೆ ಅದು ಅಡ್ಜಸ್ಟ್ ಆಗಕ್ಕೆ ಟೈಮ್ ತಗೊಳುತ್ತೆ. ಆಮೇಲೆ ಸೈನ್ಸ್ ಪ್ರಕಾರನೂ ಕೂಡ ಏಕಾದಶಿ ಮಾಡೋದ್ರಿಂದ ಹನ್ನೊಂದು ದಿನ ಅಲ್ಲಿ ಏಕಾದಶಿ ಬರುತ್ತೆ. ಸೊ ಅದು ನಮ್ಮ ಇದು ಹೆಲ್ತ್ಗೆ ಅಂದ್ರೆ ನಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಹೇಗೆ ಅಂದ್ರೆ ನಮ್ಮಲ್ಲಿರುವ ಎಲ್ಲ ಕಲ್ಮಶ ಇದು ಟಾಕ್ಸಿನ್ಸ್ ಅಂತ ಹೇಳ್ತಾರಲ್ಲ, ನಿಮ್ಗೆ ಗೊತ್ತಿರ್ಬೇಕಲ್ಲ, ಎಲ್ಲ ಕೆಟ್ಟ ಪದಾರ್ಥಗಳು ದೇಹದಲ್ಲಿ, ಅದೆಲ್ಲ ಅವತ್ತು ಏಕಾದಶಿ ಮಾಡೋದ್ರಿಂದ ಆಚೆ ಹೋಗುತ್ತೆ ಅಂತ ಹೇಳ್ತಾರೆ. ಇನ್ನ ನಾವು ವಿವರಣೆಯಿಂದ ಮಾತಾಡ್ಬೇಕು ಅಂದ್ರೆ ಸೈನ್ಸ್ ಅಲ್ಲಿ ನೀವು ಆರ್ಟಿಕಲ್ಸ್ ಬೇಕಾದ್ರೆ ಗೂಗಲ್ ಮಾಡಿ ನೋಡ್ಬೋದು. ಸೊ ಕ್ರೋಮೋಸೋಮ್ಸು 11ನೇ ಕ್ರೋಮೋಸೋಮು 10ನೇ ಕ್ರೋಮೋಸೋಮು ಆಕ್ಚುಲಿ ತುಂಬಾ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದದು. ಸೊ ಆ ಕ್ರೋಮೋಸೋಮ್ ರಿಪೇರ್ ಆಗೋದು ಏಕಾದಶಿ ದಿನ, ನಾವು ಒಂದಿನ ಇದು ಉಪವಾಸ ಮಾಡಿದ್ರೆ ಅಂತ ಹೇಳುತ್ತೆ. ಸೊ ಸೈನ್ಸುನು ಹೇಳುತ್ತೆ ಲೈಕ್ ಈ ತರ ಇದು ಉಪವಾಸ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೇದು, ಮತ್ತೆ ನಮ್ಮಲ್ಲಿ ಈ ಸೆಲ್ಸ್ ರಿಪೇರು ರೀಜೆನರೇಷನ್ ಎಲ್ಲ ಮಾಡುತ್ತಲ್ಲ. ಸೊ ಆ ದಿನ ನಾವು ಬಾಡಿಗೆ ರೆಸ್ಟ್ ಕೊಟ್ರೆ ಅದು ಇನ್ನ ಒಳ್ಳೇದು ಆಗುತ್ತೆ ಅಂತ ಹೇಳ್ತಾರೆ. ಸೊ ಏನಾದ್ರೂ ಪ್ರಶ್ನೆ ಇದಾ ಇಲ್ಲೋರ್ಗು? ಮಾತಾಜಿ ಕ್ಲಿಯರ್ ಆಯ್ತಾ? ಲೈಕ್ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಅಂದ್ರೆ ನೈಟ್ ಕೂಡ ಏನೋ ತಗೊಳಂಗಿಲ್ಲ ಅಂದ್ರೆ ನೈಟು ಹೆವಿ ಫುಡ್ ತಗೊಂಬಾರ್ದು ಅಂತ ಹೇಳ್ತಾರೆ ಏಕಾದಶಿ ದಿನ ಮುಂಚೆ. ಬಿಕಾಸ್ ಇದು ನಾವು ಏನಾಗುತ್ತೆ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದ್ರೆ ನಮ್ಮ ಬಾಡಿ ಲೈಟ್ ಆಗಿದ್ರೆ, ತುಂಬಾ ಹೆವಿ ಆಗಿ ತಿಂದ್ರೆ, ಲೈಕ್ ಇದು ಏನು ಹೆವಿ ಅಂದ್ರೆ ಚೀಸು ಆತರ, ಬರ್ಗರು ಆತರ ತಿಂದ್ರೆ, ಲೈಕ್ ಪಿಜ್ಜಾ ಇಲ್ಲ ಇದ್ರೆ ಚಪಾತಿ ಆತರ ತಿಂದ್ರೆ ಡೈಜೆಷನ್ ತುಂಬಾ ಟೈಮ್ ತಗೊಳುತ್ತೆ. ನೆಕ್ಸ್ಟ್ ಡೇ 12 ಗಂಟೆವರೆಗೂ ಮಧ್ಯಾಹ್ನವರೆಗೂ ಡೈಜೆಷನ್ ಆಗುತ್ತೆ. ಸೊ ಅವಾಗ ನಾವು ಭಕ್ತಿ ಮೇಲೆ ಕಾನ್ಸಂಟ್ರೇಟ್ ಆಗಲ್ಲ. ಜಪ ಮಾಡಕ್ಕಿದ್ರೆ ಅದು ಹೊಟ್ಟೆಗೆ ಪ್ರಾಬ್ಲಮ್ ಇದ್ರೆ, ಫುಡ್ ಡೈಜೆಸ್ಟ್ ಆಗ್ತಾ ಇದ್ರೆ ಹೊಟ್ಟೆಯಲ್ಲಿ, ನಾವು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರಲ್ಲ, ನಾವು ಭಕ್ತಿ ಆಗಲ್ಲ. ಮನ್ಸು ಒಂಥರ ಇರುತ್ತಲ್ಲ, ಅದಕ್ಕೆ ಹೇಳ್ತೀರಿ. ಇಲ್ದೇ ಇದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇದು ನೀವು ಇವಾಗ ಆಕ್ಚುಲಿ ನೆನ್ನೆನೆ ಹೇಳ್ಬೇಕಾಗಿತ್ತು, ಬಟ್ ಹೇಳಕ್ ಆಗ್ಲಿಲ್ಲ. ಸೊ ನೆಕ್ಸ್ಟ್ ನೀವು ಏಕಾದಶಿ ಬಂದಾಗ ನೀವು ಪಾಲನೆ ಮಾಡ್ಬೋದು. ಸೊ ಡೈಜೆಸ್ಟ್ ಆಗಕ್ಕೆ ಇದು ಏನಾಗುತ್ತೆ ಅಂದ್ರೆ, ಸ್ಪೆಷಲಿ ನಿರ್ಜಲ ಏಕಾದಶಿ ದಿನ ನೀವು ಜಾಸ್ತಿ ಇದು ಊಟ ತಗೊಂಡ್ರೆ ಮಾರನೇ ದಿನ ಏನಾಗುತ್ತೆ ಅಂದ್ರೆ ಜಾಸ್ತಿ ಡೈಜೆಷನ್ ಆಗಿರಲ್ಲ. ಸೊ ನೀರು ಜಾಸ್ತಿ ಉಪಯೋಗಿಸುತ್ತೆ ನಮ್ಮ ಶರೀರದಲ್ಲಿರೋ ನೀರೇನೆ. ಆವಾಗ ನಮ್ಗೆ ತುಂಬಾ ಆಯಾಸ ಆಗುತ್ತೆ, ಬಾಯಾರಿಕೆ ಆಗುತ್ತೆ. ಸೊ ಬೇರೆ ಕೆಲಸ ಭಕ್ತಿ ಸೇವೆ ಮಾಡಕ್ಕೆ ನಮ್ಗೆ ಅಡಚಣೆ ಆಗುತ್ತೆ ಅಷ್ಟೆ. ಸೊ ಇವತ್ತಿನ ಶ್ರೀಮದ್ ಭಾಗವತಂ ಶ್ಲೋಕಕ್ಕೆ ಹೋಗೋಣ. ಇನ್ನೇನಾದ್ರೂ ಪ್ರಶ್ನೆ ಇದಾ? ಹರೇ ಕೃಷ್ಣ ಮಾತಾಜಿ. ನನ್ನೆ ಅಂದ್ರಲ್ಲ ಮಾತಾಜಿ ಏಕಾದಶಿ? ಇಲ್ಲ ಮಾತಾಜಿ, ಆಕ್ಚುಲಿ ವೈಷ್ಣವ ಇಸ್ಕಾನ್ ಪ್ರಕಾರ ಇವತ್ತು ಏಕಾದಶಿ. ಏಕಾದಶಿ ಮಾಡುವ ಇದು ಸಮಯನೂ ಸೂಕ್ತವಾಗಿರ್ಬೇಕು. ಸೊ ಅದಕ್ಕೆ ಇವತ್ತು ಮುಹೂರ್ತ ಪ್ರಕಾರ ಇವತ್ತು. ಓಕೆ, ಸೊ ಇವತ್ತಿನ ಶ್ಲೋಕ. ಇನ್ನೇನಾದ್ರೂ ಪ್ರಶ್ನೆ ಇದಾ? ಕೇಳ್ಬೇಕಾ ಏನಾದ್ರ? ಮಾತಾಜಿ ಪಾರಣೆ ಎಷ್ಟೊತ್ತಿಗೆ ಮಾತಾಜಿ ನಾಳೆ? ನಾಳೆ ಬೆಂಗಳೂರಲ್ಲಿ 5:54 ಇಂದ 7 ಗಂಟೆವರೆಗೂ ಅಂತ ಬರ್ದಿದೆ ಸಮಯ. ಸೊ ಅಷ್ಟರಲ್ಲಿ ನೀವು ಪಾರಾಯಣ ಮಾಡ್ಬೋದು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಟೈಮು ಯಾವಾಗ ನಾವು ಪಾರಾಯಣ ಮಾಡ್ತಿರೋ ಆ ಟೈಮು ತುಂಬಾ ಇಂಪಾರ್ಟೆಂಟ್. ಸೊ ಇವಾಗ ಶ್ಲೋಕಕ್ಕೆ ಹೋಗೋಣ, ಸ್ಟಾರ್ಟ್ ಮಾಡೋಣ ಶ್ರೀಮದ್ ಭಾಗವತಮು. ಮಾಡಿ ಮಾತಾಜಿ. ಸೊ ಕುಂತಿ ಪ್ರಾರ್ಥನೆ,
ಇನ್ನ ಮುಂದೆ ಹೋಗುತ್ತೆ. ಸಾರಿ. न वेद कश्चित् भगवां चिकीर्षितं तवेह मनसा निरं विधम्बनं न यस्य कश्चित् दयतोऽस्ति कर्हि चेत् द्वेषाश्च यस्मिन् विषमे मतिर्निरं न वेद कश्चित् भगवां चिकीर्षितं तवेह मनस्या नृणं विधम्बनं न यस्य कश्चित् दयितोऽस्ति कर्हि चेत् ದ್ವೇಷಾಶ್ಚ ಯಸ್ಮಿನ್ ವಿಷಮಾ ಮತಿರ್ನಿನಂ. ಓಕೆ, ಯಾರಾದ್ರೂ 3 ಜನ ಟ್ರೈ ಮಾಡ್ತೀರಾ ಇದನ್ನ ಈ ಶ್ಲೋಕ ಹೇಳಕ್ಕೆ? ಹೇಳು ಮಾತಾಜಿ. ಹೇಳಿ ಮಾತಾಜಿ. ನ ವೇದ ಕಶ್ಚಿತ್ ಭಗವಾನ್ ಕೀರ್ತಿಸಿತಂ ತವ ಇಹ ಮಾಸ್ಯ ನೃಣಾಂ ವಿಡಂಬನಂ ನ ಯಸ್ಯ ಕಶ್ಚಿದ್ ದಯಿತಃ ಅಸ್ತಿ ಕೈರ್ಚಿತ್ ದ್ವೇಷಶ್ಚ ಯಸ್ಮಿನ್ ವಿಷಮ ಮತಿರ್ ನೃಣಾಂ. ಥ್ಯಾಂಕ್ ಯು ಮಾತಾಜಿ. ಇನ್ಯಾರಾದ್ರೂ ಟ್ರೈ ಮಾಡ್ತೀರಾ? ಹರೇ ಕೃಷ್ಣ ಮಾತಾಜಿ. ನ ವೇದ ಕಶ್ಚಿತ್ ಭಗವಂಶಿ ಚಿಕೀರ್ಷಿತಂ ತವೇಹ ಮಾನಸ್ಯ ನೃಣಾಂ ವಿಡಂಬನಂ ನ ಯಸ್ಯ ಕಶ್ಚಿತ್ ದಯಿತೋಸ್ತಿ ಕರ್ಹಿ ಚೇದ್ ದ್ವೇಷಶ್ಚ ಯಸ್ಮಿನ್ ವಿಷಮಾಂ ಮತಿರ್ನೃಣಾಂ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ನ ವೇದ ಕಶ್ಚಿತ್ ಭಗವಂಶ ಕೀರ್ಷಿತಂ ತವೇಹ ಮಾನಸ್ಯ ನೃಣಾಂ ವಿಡಂಬನಂ ನ ಯಸ್ಯ ಕಶ್ಚಿತ್ ದಯಿತೋಸ್ತಿ ಕರ್ಹಿ ಚೇತ್ ದ್ವೇಷಶ್ಚ ಯಸ್ಮಿನ್ ವಿಷಮಾ ಮತಿರ್ನೃಣಾಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅನುವಾದ ಭಾವಾರ್ಥ ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ. ಅನುವಾದ. ಓ ಪ್ರಭುವೇ, ನಿನ್ನ ದಿವ್ಯ ಲೀಲೆಗಳನ್ನು ಯಾರು ಅರಿಯಲಾರರು, ಏಕೆಂದರೆ ಅವು ಒಬ್ಬ ಮಾನವನ ಲೀಲೆಗಳಂತೆ ಕಾಣುತ್ತವೆ. ಆದ್ದರಿಂದಲೇ ತಪ್ಪು ಗ್ರಹಿಕೆಗೆ ಅವಕಾಶ ಮಾಡಿಕೊಡುತ್ತವೆ. ನೀನು ಯಾವ ವಸ್ತುವನ್ನು ಪ್ರೀತಿಸುವುದೂ ಇಲ್ಲ, ಹಾಗೆಯೇ ದ್ವೇಷಿಸುವುದೂ ಇಲ್ಲ. ಜನ ನಿನ್ನನ್ನು ಪಕ್ಷಪಾತಿ ಎಂದು ಕಲ್ಪಿಸಿಕೊಳ್ಳುತ್ತಾರೆ ಅಷ್ಟೇ. ಭಾವಾರ್ಥ. ಪತಿತಾತ್ಮರ ಮೇಲೆ ಭಗವಂತನ ದಯೆ ಸಮಾನವಾಗಿ ವಿತರಣೆಯಾಗಿದೆ. ಅವನಿಗೆ ಯಾವ ನಿರ್ದಿಷ್ಟ ದೇಶವೂ ಇಲ್ಲ. ಪರಮಪುರುಷನು ಒಬ್ಬ ಸಾಮಾನ್ಯ ಮಾನವನೆಂಬ ಕಲ್ಪನೆಯೇ ಒಂದು ತಪ್ಪು ಗ್ರಹಿಕೆ. ಅವನ ಲೀಲೆಗಳು ಒಂದು ಸಾಮಾನ್ಯ ಮಾನವನ ಲೀಲೆಗಳಂತೆಯೇ ಕಾಣುತ್ತವೆ. ಆದರೆ ನಿಜವಾಗಿ ನೋಡಿದರೆ ಅವು ಯಾವ ಐಹಿಕ ಕಳಂಕದ ಛಾಯೆಯೂ ಇಲ್ಲದ ದಿವ್ಯ ಲೀಲೆಗಳಾಗಿವೆ. ಶುದ್ಧ ಭಕ್ತರ ಪಾಲಿಗೆ ಅವನು ಪಕ್ಷಪಾತಿ ಎಂದು ನಿಸ್ಸಂದೇಹವಾಗಿ ತಿಳಿಯಲಾಗಿದೆ. ಆದರೆ ನಿಜವಾಗಿ ನೋಡಿದರೆ ಸೂರ್ಯ ಹೇಗೆ ಯಾವ ಪಕ್ಷಪಾತಿಯೂ ಅಲ್ಲವೋ ಹಾಗೆ ಅವನು ಎಂದಿಗೂ ಪಕ್ಷಪಾತಿ ಅಲ್ಲ. ಸೂರ್ಯ ಕಿರಣಗಳನ್ನು ಬಳಸಿ ಕಲ್ಲುಗಳು ಕೂಡ ಕೆಲವೇಳೆ ಬೆಳೆಯುವಾಗುತ್ತವೆ. ಆದರೆ ಸಾಕಷ್ಟು ಸೂರ್ಯಕಿರಣಗಳು ತನ್ನ ಕಣ್ಣ ಮುಂದೆಯೇ ಇದ್ದರೂ ಕುರುಡನಾದವನು ಸೂರ್ಯನನ್ನು ಕಾಣಲಾರ. ಕತ್ತಲೆ ಮತ್ತು ಬೆಳಕುಗಳು ಎರಡೂ ವಿರುದ್ಧ ಕಲ್ಪನೆಗಳು. ಹಾಗಂದ ಮಾತ್ರಕ್ಕೆ ಸೂರ್ಯ ತನ್ನ ಕಿರಣಗಳನ್ನು ವಿತರಿಸುವಲ್ಲಿ ಪಕ್ಷಪಾತಿಯಾಗಿದ್ದಾನೆ ಎಂದು ಅರ್ಥವಲ್ಲ. ಸೂರ್ಯ ಕಿರಣಗಳು ಎಲ್ಲರ ಪಾಲಿಗೂ ಲಭ್ಯವಾಗಿದ್ದರೂ ಅದನ್ನು ಬಳಸುವವರ ಸಾಮರ್ಥ್ಯ ಭಿನ್ನವಾಗಿರುತ್ತವೆ. ಭಕ್ತಿ ಸೇವೆಯನ್ನು ಭಗವಂತನ ವಿಶೇಷ ಕರುಣೆಗೆ ಪಾತ್ರರಾಗಲು ಮಾಡುವ ಹೊಗಳಿಕೆ ಎಂದು ಕೇವಲ ಮೂಢರು ಭಾವಿಸುತ್ತಾರೆ. ಸತ್ಯವಾಗಿಯೂ ಶುದ್ಧ ಭಕ್ತರು ಭಗವಂತನಿಗೆ ಅರ್ಪಿಸುವ ದಿವ್ಯ ಪ್ರೇಮಯುತ ಸೇವೆಯು ವ್ಯಾಪಾರಿ ಮನೋಭಾವದಿಂದ ಕೂಡಿರುವುದಿಲ್ಲ. ಒಂದು ವ್ಯಾಪಾರ ಸಂಸ್ಥೆ ಬೇರೊಬ್ಬರಿಗೆ ನೀಡುವ ಸೇವೆ ಬೆಲೆ ವಿನಿಮಯವಾಗಿರುತ್ತದೆ. ಶುದ್ಧ ಭಕ್ತನೊಬ್ಬ ಭಗವಂತನಿಗೆ ಸಲ್ಲಿಸುವ ಸೇವೆ ಇಂತಹ ವ್ಯಾಪಾರಿ ವಿನಿಮಯವಾಗಿರುವುದಿಲ್ಲ. ಆದ್ದರಿಂದಲೇ ಭಗವಂತನ ಸಂಪೂರ್ಣ ಅನುಗ್ರಹ ಭಕ್ತನಿಗೆ ಮುಕ್ತವಾಗಿರುತ್ತದೆ. ದುಃಖಿತರು, ದೀನರು, ಜಿಜ್ಞಾಸುಗಳು ಅಥವಾ ಸಾತ್ವಿಕರು ಮತ್ತು ನಿಶ್ಚಿತ ಉದ್ದೇಶಕ್ಕಾಗಿ ಭಗವಂತನೊಂದಿಗೆ ತಾತ್ಕಾಲಿಕ ಸಂಬಂಧವನ್ನು ಬೆಳೆಸಿಕೊಳ್ಳುತ್ತಾರೆ. ತಮ್ಮ ಗುರಿ ಸಾಧನೆಯಾದ ಮೇಲೆ ಭಗವಂತನೊಂದಿಗೆ ಅವರಿಗೆ ಯಾವ ಸಂಬಂಧವೂ ಇಲ್ಲ.
ಯಾತನೆ ಪಡುವ ವ್ಯಕ್ತಿ ಅವನು ಪುಣ್ಯವಂತನಾಗಿದ್ದರೆ ತನ್ನ ಉದ್ಧಾರಕ್ಕಾಗಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾನೆ. ಆದರೆ ತಮ್ಮ ಉದ್ಧಾರವಾದ ಮೇಲೆ ಇಂತಹ ಬಹಳ ದಿನ ದುಃಖಿತರು ಭಗವಂತನೊಂದಿಗೆ ಸಂಬಂಧವನ್ನು ಮುಂದುವರಿಸುವುದಿಲ್ಲ. ಭಗವಂತನ ದಯೆ ಮುಕ್ತವಾಗಿದ್ದರೂ ಅದನ್ನು ಪಡೆಯಲು ಹಿಂದೆಗೆಯುತ್ತಾರೆ. ಒಬ್ಬ ಶುದ್ಧ ಭಕ್ತನಿಗೂ ಮಿತ್ರ ಭಕ್ತನಿಗೂ ವ್ಯತ್ಯಾಸ ಇರುವುದು ಇಲ್ಲಿಯೇ. ಭಗವಂತನ ಸೇವೆಗೆ ಸಂಪೂರ್ಣವಾಗಿ ವಿರೋಧವಾಗಿರುವವರು ಸಂಪೂರ್ಣವಾಗಿ ಅಂಧಕಾರದಲ್ಲಿರುವವರೆಂದು ಪರಿಗಣಿತರಾಗುತ್ತಾರೆ. ತಮಗೆ ಅಗತ್ಯ ಬಿದ್ದಾಗ ಮಾತ್ರ ಭಗವಂತನ ನೇರವನ್ನು ಕೋರುವರು. ಭಗವಂತನ ದಯೆಗೆ ಸ್ವಲ್ಪ ಮಾತ್ರ ಪಾತ್ರರಾಗುತ್ತಾರೆ. ತಮ್ಮನ್ನು 100ಕ್ಕೆ 100ರಷ್ಟು ಸಂಪೂರ್ಣವಾಗಿ ಭಗವತ್ ಸೇವೆಗೆ ತೊಡಗಿಸಿಕೊಂಡವರು ಭಗವಂತನ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ. ಭಗವಂತನ ಅನುಗ್ರಹವನ್ನು ಪಡೆಯುವ ಇಂತಹ ಪಕ್ಷಪಾತಕ್ಕೆ ಪಾತ್ರರಾಗುವವರನ್ನು ಅವಲಂಬಿಸಿದೆ. ಸಕಲ ಅನುಗ್ರಹ ಪ್ರಪೂರ್ಣನಾದ ಭಗವಂತನಿಗೆ ಪಕ್ಷಪಾತವೆಂಬುದೇ ಇಲ್ಲ. ಭಗವಂತನ ತನ್ನ ಸಕಲ ಅನುಗ್ರಹ ಶಕ್ತಿಯೊಂದಿಗೆ ಈ ಲೌಕಿಕ ಜಗತ್ತಿನಲ್ಲಿ ಅವತರಿಸಿದಾಗ ಒಬ್ಬ ಸಾಮಾನ್ಯ ಮಾನವನಂತೆ ನಡೆದುಕೊಳ್ಳುತ್ತಾನೆ. ಅವನು ತನ್ನ ಭಕ್ತರ ಪಾಲಿಗೆ ಮಾತ್ರ ಪಕ್ಷಪಾತಿಯಾಗಿದ್ದಾನೆ ಎಂದು ತೋರುತ್ತದೆ ಅಷ್ಟೇ. ಆದರೆ ಇದು ಸತ್ಯವಲ್ಲ. ಭಗವಂತ ತೋರಿಕೆಗೆ ಹೀಗೆ ಪಕ್ಷಪಾತಿಯಾಗಿ ಕಂಡರೂ ಅವನ ಅನುಗ್ರಹ ಸಾಮಾನ್ಯವಾಗಿ ಹಂಚಿಕೆಯಾಗಿದೆ. ಕುರುಕ್ಷೇತ್ರ ರಣರಂಗದಲ್ಲಿ ಭಗವಂತನ ಕಣ್ಣೆದುರಿಗೆ ಯುದ್ಧ ಮಾಡಿ ಯಾರು ಸಾವನ್ನಪ್ಪಿದರೋ ಅವರೆಲ್ಲರೂ ಯೋಗ್ಯರಲ್ಲದಿದ್ದವರು ಕೂಡ ಮುಕ್ತಿಯನ್ನು ಪಡೆದರು. ಭಗವಂತನ ಕಣ್ಣೆದುರಿಗೆ ಸಾವನ್ನು ಪಡೆಯುವುದು ಎಂದರೆ ತನ್ನೆಲ್ಲ ಪಾಪ ರಾಶಿಗಳ ಪರಿಣಾಮದಿಂದ ಶುದ್ಧಿ ಹೊಂದುವುದು ಎಂದರ್ಥ. ಹೀಗಾಗಿ ಸಾವಿಗೀಡಾದ ವ್ಯಕ್ತಿ ದಿವ್ಯ ಸನ್ನಿಧಿಯಲ್ಲಿ ಎಲ್ಲಿಯೋ ಒಂದೆಡೆಗೆ ಸ್ಥಾನವನ್ನು ಗಳಿಸುತ್ತಾನೆ. ಹೇಗೋ ಏನೋ ಒಬ್ಬ ವ್ಯಕ್ತಿ ಸೂರ್ಯಕಿರಣಕ್ಕೆ ತನ್ನನ್ನು ಒಡ್ಡಿಕೊಂಡಾಗ ಶಾಖ ಮತ್ತು ಉಷ್ಣ ಕಿರಣಗಳ ಪ್ರಯೋಜನವನ್ನು ಅಗತ್ಯ ಪ್ರಮಾಣದಲ್ಲಿ ಪಡೆಯುವುದು ಖಂಡಿತ. ಇದರ ಮದಿತರ್ಥ ಇಷ್ಟೇ: ಭಗವಂತನ ಎಂದಿಗೂ ಪಕ್ಷಪಾತಿ ಅಲ್ಲ. ಜನಸಾಮಾನ್ಯರು ಅವನನ್ನು ಪಕ್ಷಪಾತಿ ಎಂದು ತಿಳಿಯುವುದು ಶುದ್ಧ ಅವಿವೇಕ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಸೊ ಇಲ್ಲಿ ಕುಂತಿ ಮಹಾರಾಣಿ ತನ್ನ ಪ್ರಾರ್ಥನೆಯನ್ನ ಮುಂದುವರಿಸ್ತಾರೆ. ಸೊ ಈ ಪ್ರಾರ್ಥನೆಗಳು ಆಕ್ಚುಲಿ ಭಾಗವತಂ ಅಲ್ಲಿ ಇಡೀ ಭಾಗವತಂ ಅಲ್ಲಿ 1ನೇ ಸ್ಕಂದದಿಂದ 12ನೇ ಸ್ಕಂದವರೆಗೂ ಈ ಭಾಗವತಮು ಪೂರ್ತಿ ಭಕ್ತರ ಪ್ರಾರ್ಥನೆಯಿಂದ ತುಂಬಿದೆ. ಸೊ ಈ ಪ್ರಾರ್ಥನೆಗಳು ಆಕ್ಚುಲಿ ಒಂದು ಭಕ್ತಿಯ ಅಂಗ. 9 ಅಂಗಗಳಿದೆ ಭಕ್ತಿಯಲ್ಲಿ, ಭಕ್ತಿ ಸೇವೆಯಲ್ಲಿ. ಸೊ ಶ್ರವಣ, ಕೀರ್ತನ, ಸ್ಮರಣ, ವಂದನ ಅಂತ ಬರುತ್ತೆ. ಸೊ ವಂದನಂ, ಸೊ ಭಗವಂತನಿಗೆ ನಾವು ಪ್ರಾರ್ಥನೆ ಸಲ್ಲಿಸೋದು. ಸೊ ಈ ಕುಂತಿ ಮಹಾರಾಣಿ ಶುದ್ಧ ಭಕ್ತಿರಿ. ಸೊ ತನ್ನ ಒಬ್ಬ ಭಕ್ತರಿಗೆ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸ್ಬೇಕು ಅಂದ್ರೆ ತನ್ನ ಅಂತರಂಗ ಶಕ್ತಿಯಿಂದಾನೇ, ಭಗವಂತನ ಅಂತರಂಗ ಶಕ್ತಿ ಅಂತರಂಗ ಶಕ್ತಿಯ ಪ್ರಭಾವದಿಂದ ಸಲ್ಲಿಸ್ಬೋದಂತೆ. ಈವನ್ ಇಲ್ಲಿ ನಾವು ಕುಂತಿ ಮಹಾರಾಣಿ ಪ್ರಾರ್ಥನೆ ಹೋಗ್ತಾ ಇದ್ದೀರಿ. ಇನ್ನು ಮುಂದೆ ಧ್ರುವ ಮಹಾರಾಜ್ 3ನೇ ಸ್ಕಂದದಲ್ಲಿ 5ನೇ ಸ್ಕಂದದಲ್ಲಿ ಧ್ರುವ ಮಹಾರಾಜಿನ ಪ್ರಾರ್ಥನೆನೂ ಓದಕ್ಕೆ ಸಿಕ್ಕುತ್ತೆ. ಆಮೇಲೆ ಇನ್ನ ಮುಂದೆ ನಿಮ್ಗೆ ಒಂದ್ ಸ್ವಲ್ಪ ತಿಂಗಳ ಮುಂಚೆ ಆಯ್ತು ಪ್ರಹ್ಲಾದ್ ಮಹಾರಾಜಿನ ಪ್ರಾರ್ಥನೆಗಳು, ನರಸಿಂಹದೇವ್ರು. ಸೊ ಇಲ್ಲಿ ಭಕ್ತರ ಪ್ರಾರ್ಥನೆ ಆಕ್ಚುಲಿ ಅವರು ತುಂಬಾ ನಮ್ರತೆಯಿಂದ ಅದನ್ನ ಸಲ್ಲಿಸ್ತಾರೆ. ಸೊ ನಾವೇನ್ ಕಲಿಬೋದು, ನಾವೇನು ಈ ಪ್ರಾರ್ಥನೆ ಓದೋದ್ರಿಂದ ನಮ್ಗೇನ್ ಸಿಗುತ್ತೆ, ನಮ್ಗೆ ಲಾಭ. ಸೊ ಅದು ಮುಖ್ಯ ಅಲ್ವಾ ನಮ್ಗೆ. ಸೊ ಭಗವಂತನಿಗೆ ತನ್ನ ಭಕ್ತರು ಸಲ್ಲಿಸಿರೋ ಪ್ರಾರ್ಥನೆಗಳು, ಒಂದೊಂದು ಪ್ರಾರ್ಥನೆಗಳನ್ನ ಕೇಳಿಸ್ಕೊಂತಾರಂತೆ ಯಾರು? ಕೃಷ್ಣ. ಸೊ ಅದರಲ್ಲಿ ನಾವು ಶುದ್ಧ ಭಕ್ತರ ಪ್ರಾರ್ಥನೆಯನ್ನ ಸಲ್ಲಿಸಿದ್ರೆ ಭಗವಂತನಿಗೆ ತುಂಬಾ ಆಕರ್ಷಣೀಯ. ಸೊ ನಾವು ನಮ್ಮ ಸ್ವಂತ ಪ್ರಾರ್ಥನೆಯನ್ನ ಸಲ್ಲಿಸ್ಬೋದು. ಇಲ್ದ ಇದ್ರೆ ಇಲ್ಲಿ ಭಾಗವತಮಲ್ಲಿರೋ ಎಷ್ಟೊಂದು ಪ್ರಾರ್ಥನೆ ಇರುತ್ತಲ್ಲ, ಕುಂತಿ ಮಹಾರಾಣಿ ಇರ್ಬೋದು, ಇಲ್ದ ಇದ್ರೆ ಪ್ರಹ್ಲಾದ್ ಮಹಾರಾಜ್ದು ಇರ್ಬೋದು, ಇನ್ನ ಗಜೇಂದ್ರ ಮೋಕ್ಷ ಅಲ್ಲೂ ಕೂಡ ಎಷ್ಟೊಂದು ಪ್ರಾರ್ಥನೆಗಳು ಬರುತ್ತೆ ಎಲ್ಲಾನು. ಸೊ ಯಾವುದೇ ಪ್ರಾರ್ಥನೆ ನಮ್ಗೆ ಇಷ್ಟ ಬಂದಂಗೆ ನಾವು ಮಾಡ್ಬೋದು. ಆಮೇಲೆ ಈ ಪ್ರಾರ್ಥನೆಯಲ್ಲಿ, ಈ ವಂದನೆಯಲ್ಲಿ 3 ಅಂಗಗಳಿದೆ.
ಮೊದಲನೇ ಅಂಗ ನಾನು ತಿರ್ಗಾ ಹೇಳ್ತಾ ಇದ್ದೀನಿ, ಹಿಂದಿನ ಕ್ಲಾಸಲ್ಲೂ ಹೇಳ್ತೀನಿ. ಮೊದಲನೇ ಅಂಗ ಭಗವಂತನನ್ನ ಹೋಲಿಸ್ತಾರೆ, ಅಂದ್ರೆ ಪ್ರಶಂಸೆ ಮಾಡ್ತಾರೆ, ಅವರ ಮಹತ್ವ ಹೇಳ್ತಾರೆ. ಸೊ ಮೊದಲನೇ ಇದು ಭಾಗ. ಮಧ್ಯದಲ್ಲಿ ನಮ್ಮ ಸ್ಥಿತಿ, ನಾವೇನು ಭಗವಂತನಿಂದ ಕಮ್ಮಿ, ನಾವು ಅವರ ದಾಸರು, ನಮ್ಗೇನು ಅರ್ಹತೆ ಇಲ್ಲ, ನಾವು ತೃಣ ಮಾತ್ರ ಅಂತ ಅದನ್ನ ಹೇಳ್ತಾರೆ. ಕೊನೆಯದಾಗಿ ನಮಗೆ ಭಗವಂತನಿಂದ ನಾವು ಏನ್ ಅಪೇಕ್ಷೆ ಬಯಸ್ತಾ ಇದ್ದೀರಿ ಅದನ್ನ ನಾವು ಹೇಳ್ತೀರಿ. ಸೊ ಇದರ ಮುಂಚೆ ನಾವು ಉತ್ತರ ಮಹಾರಾಣಿಯ ಪ್ರಾರ್ಥನೆ ತಗೊಂಡ್ರಿ. ಸೊ ಆ ಪ್ರಾರ್ಥನೆನೂ ನೀವು ವಿವರಣೆಯಿಂದ ಓದಿದ್ರೆ, ಅನಲೈಸ್ ಮಾಡಿದ್ರೆ ಈ 3 ಅಂಗಗಳು ಇದೆ. ಸೊ ಶ್ರೀಮದ್ ಭಾಗವತಮಲ್ಲಿ ತುಂಬಾ ಸುಂದರವಾದ ಪ್ರಾರ್ಥನೆ ಇದೆ. ಸೊ ಕುಂತಿ ಮಹಾರಾಣಿ ಅವ್ರಿಗೆ ಗೊತ್ತಿತ್ತು ಕೃಷ್ಣ ದೇವೋತ್ತಮ ಪರಮ ಪುರುಷ ಇವಾಗ ತನ್ನ ಮುಂದೆ ಈ ಪಾತ್ರವನ್ನು ವಹಿಸ್ತಾ ಇದ್ದಾನೆ ಅಂತ. ಸೊ ಅವ್ರಿಗೆ ಕೃಷ್ಣನ ಬಗ್ಗೆ ಅಷ್ಟೊಂದು ಇದು ವಿಷಯ ಗೊತ್ತಿತ್ತು. ಅದಕ್ಕೆ ಈ ಪ್ರಾರ್ಥನೆಗಳು ಓದೋದ್ರಿಂದ ನಮ್ಗೆ ಶುದ್ಧ ಭಕ್ತಿಯ ಅರಿವು ಆಗುತ್ತೆ. ಸೊ ನಮಗೂ ಕೂಡ ಗೊತ್ತಾಗುತ್ತೆ ಭಗವಂತ ಹೇಗೆ ಅಂತ. ಕೃಷ್ಣನನ್ನ ಅರ್ಥ ಮಾಡ್ಕೊಳೋದು ತುಂಬಾ ಕಷ್ಟ. ಅವರು ಲೀಲೆ ವಿವಿಧವಾದ ಲೀಲೆಗೆ ಬರ್ತಾರೆ, ಲೀಲಾವತಾರ ಮಾಡ್ತಾರೆ, ಗುಣಾವತಾರ ಬರುತ್ತೆ, ಎಲ್ಲಾನು ಮಾಡ್ತಾರೆ. ಬಟ್ ಅವರ ಲೀಲೆ ಕರ್ಮ ಎಲ್ಲಾನು ಅರ್ಥ ಮಾಡ್ಕೊಳೋದು ತುಂಬಾ ಕಷ್ಟ. ಬಟ್ ಹೇಗೆ ಅರ್ಥ ಮಾಡ್ಕೊಳೋದು? ಕೃಷ್ಣನ ಕೃಪೆ, ವೈಷ್ಣವರ ಕೃಪೆ ಮತ್ತೆ ಗುರುವಿನ ಕೃಪೆ, ಈ 3 ಇದ್ರೆ ಮಾತ್ರ ನಾವು ಅರ್ಥ ಮಾಡ್ಕೊಳಕ್ ಆಗತ್ತೆ. ಸೊ ಇಲ್ಲಿ ಕುಂತಿ ಮಹಾರಾಣಿ ಈ ಪ್ರಾರ್ಥನೆಯಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಭಗವಂತ ನೀನು ವಿವಿಧ ರೂಪದಲ್ಲಿ ಬರ್ತೀಯ. ಒಂದೊಂದ್ಸತಿ ಮನುಷ್ಯ ರೂಪದಲ್ಲಿ ಬರ್ತೀಯ ನಿನ್ನ ಲೀಲೆಯಲ್ಲಿ. ಸೊ ಮನುಷ್ಯ ರೂಪದಲ್ಲಿ ಯಾವ ಲೀಲೆಯಲ್ಲಿ ಬಂದಿದ್ದು ಕೃಷ್ಣ ಹೇಳ್ತೀರಾ? ಮನುಷ್ಯನ ವಾಮನ ಮಾತಾಜಿ. ರಾಮ. ಓಕೆ, ಕರೆಕ್ಟ್ ಆಗಿ ಹೇಳಿದ್ರಿ. ಸೊ ಈ ತರ ಮನುಷ್ಯ ರೂಪದಲ್ಲಿ ಬಂದಾಗ ಏನಕ್ಕೆ ಮನುಷ್ಯ ರೂಪದಲ್ಲಿ ಬಂದಿದ್ರು ಕೃಷ್ಣ ಆ ಲೀಲೆಯಲ್ಲಿ? ನಮ್ಮ ಎಲ್ಲಾ ಭೌತಿಕ ಜಗತ್ತಿನ ತೋರಿಸ್ಕೊಡಾಕ ಮಾತಾಜಿ ನಮ್ಗೆಲ್ಲ. ಇಲ್ಲ, ಅದಲ್ಲ. ಅದು ಒಂಥರ ಅದು ಕರೆಕ್ಟ್ ಆನ್ಸರ್ ಹೇಳಲ್ಲ. 90 ಅಲ್ಲ, ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ. ಇನ್ನೇನಾದ್ರ ಉತ್ತರ ಇದ? ರಾವಣ ಶಾಪ ಇರುತ್ತಲ್ಲ ಮಾತಾಜಿ, ಅವನ ವರ ಕೇಳ್ಕೊಂಡಿರ್ತಾನೆ ರಾವಣ. ಮನುಷ್ಯರಿಂದ ಮಾತ್ರ ಸಾವಿನ ಕೇಳ್ಕೊಂಡಿರಲ್ಲ ಅವನು. ಆಗ ಮನುಷ್ಯರು ಮಾತ್ರ ಅವ್ನ ಕೊಲ್ಲಕ್ ಸಾಧ್ಯ ಇರುತ್ತೆ ರಾವಣನ. ಅದು ಕರೆಕ್ಟ್. ಸೊ ಅದು ಕರೆಕ್ಟ್ ಆನ್ಸರ್. ಆಕ್ಚುಲಿ ರಾವಣ ಕೇಳಿರ್ತಾನೆ ಅವನ್ಗೆ ಈ ತರ ಶಾಪ ಅಲ್ಲ, ಲೈಕ್ ಕೇಳ್ಕೊಂಡಿರ್ತಾನೆ. ಈ ತರ ಜನ ಲೈಕ್ ಹಿರಣ್ಯಕಶಿಪು ಹೇಗೆ ಕೇಳ್ಕೊಂಡಿರ್ತಾನೋ ಬ್ರಹ್ಮಾಜಿನ, ಹಾಗೇನೆ ರಾವಣ ಕೇಳ್ಕೊಂಡಿರ್ತಾನೆ ಯಾರನ್ನ? ಶಿವನ. ಸೊ ಅದಕ್ಕೆ ಇದು ಕೃಷ್ಣ ಆಕ್ಚುಲಿ ರಾಮನ ರೂಪದಲ್ಲಿ ಬಂದು ಇದು. ಸೊ ಮನುಷ್ಯನ ರೂಪದಲ್ಲಿ ಬಂದಾಗ ಎಷ್ಟೊಂದ್ ಜನ ಕೃಷ್ಣನನ್ನ ಅಪಾರ್ಥ ಮಾಡ್ಕೊಂತಾರೆ, ತಮ್ಮಾಗೆ ಅಂತ ಅನ್ಕೊಂತಾರೆ. ಬಟ್ ಕೃಷ್ಣ ಮಾಡೋ ಎಲ್ಲಾ ಲೀಲೆಗಳು, ರಾಮ ಆಗಿರ್ಬೋದು, ಯಾರೇ ಆಗಿರ್ಬೋದು, ಯಾವುದೇ ಲೀಲೆ ಆಗಿರ್ಬೋದು, ಅದು ಎಲ್ಲಾ ದಿವ್ಯವಾದದ್ದು. ನಮ್ಮ ಅರಿವು ಶಕ್ತಿಯಿಂದ ಅದು ಜಾಸ್ತಿ. ಯಾತಕ್ಕಂದ್ರೆ ಅವ್ರೆಲ್ಲಾ ಮಾಡೋದು ಭಕ್ತರ ನಮ್ಮೆಲ್ಲಾರ್ಗೂ ಒಳ್ಳೇದಾಗ್ಬೇಕು ಅಂತ. ಮತ್ತೆ ಇನ್ನೊಂದ್ ಪ್ರಶ್ನೆ ಭಾವಾರ್ಥ ಅಲ್ಲಿ ಪ್ರಭುಪಾದು ಇಲ್ಲಿ ಹೇಳ್ತಾ ಇದಾರೆ. ಏನ್ ಹೇಳ್ತಾ ಇದಾರೆ? ಅವ್ರು ಮಾಡುವ ಲೀಲೆಗಳಲ್ಲಿ ನಾವು ಅನ್ಕೊಬೋದು ಕೃಷ್ಣ ಯಾವಾಗೂನು ಭಕ್ತರನ್ನೇ ಭಕ್ತರ ಕಡೆನೇ ಇರೋದು ಅಂತ. ಇವನ್ ಕುರುಕ್ಷೇತ್ರ ಯುದ್ಧದಲ್ಲಿ ಯಾರ ಕಡೆ ಇದ್ರು ಕೃಷ್ಣ? ಪಾಂಡವರ ಕಡೆ. ಪಾಂಡವರ ಕಡೆ. ಮತ್ತೆ ಕೃಷ್ಣ ಲೀಲೆಯಲ್ಲಿ ಎಲ್ಲಾ ಅಸುರರನ್ನೇ ಕೊಲ್ತಾ ಇದ್ರು ಅಲ್ವಾ? ಹೌದು. ಅಷ್ಟೊಂದು ಈ ದೇವತೆಗಳನ್ನೆಲ್ಲ ಯಾರಾದ್ರ ಅಷ್ಟು ಇದು ಇಂದ್ರದೇವು ಅಷ್ಟೊಂದು ಒಂಥರ ಕೆಟ್ಟ ಮಾಡಿದ್ರು, ಎಷ್ಟೊಂದು ತಪ್ಪ ಮೇಲೆ ತಪ್ಪು ಮಾಡಿದ್ದಾರೆ. ಆದ್ರೇನು ಒಂದಿನ ಇಂದ್ರನ ಇದು ಕೊಲ್ಲಿಲ್ಲ. ಯಾತಕ್ಕೆ? ಅವರು ದೇವತೆ ಅಂತ ಅಲ್ವಾ? ಈ ತರ ಪಕ್ಷಪಾತಿನ ಕೃಷ್ಣ ಅಂತ ಪ್ರಶ್ನೆ ಬರುತ್ತೋ ಇಲ್ಲೋ? ಬರುತ್ತೆ.
ನೀವೊಬ್ರೇ ಹೇಳ್ತಾ ಇದ್ದೀರಾ ಇನ್ನ ಎಲ್ಲಾರು ಅಗ್ರಿ ಮಾಡ್ತೀರಾ ಇದಕ್ಕೆ, ಒಪ್ತೀರಾ? ಬರುತ್ತೆ ಮಾತಾಜಿ, ನಾವು ಎಷ್ಟು ಸತಿ ಅನ್ಕೊಂಡ್ವಿ ನಾವು ಬರುತ್ತೆ. ಸೊ ಈ ಪ್ರಶ್ನೆಗೆ ಪ್ರಭುಪಾದು ಭಾವಾರ್ಥ ಅಲ್ಲಿ ಹೇಳ್ತಾರೆ ಇದನ್ನ ಹೇಗೆ ಅರ್ಥ ಮಾಡ್ಕೊಳೋದು. ಒಂದು ಮನೆ ಇರುತ್ತೆ, ಒಂದು ಮನೆಯಲ್ಲಿ ತಂದೆ ತಾಯಿ ಇರ್ತಾರೆ, ಮಕ್ಳಿರ್ತಾರೆ. ಸೊ 4 ಮಕ್ಳಿರ್ತಾರೆ ಅನ್ಕೊಳ್ಳಿ. ಸೊ ಆ 4 ಮಕ್ಕಳಲ್ಲಿ ಇದು ಒಂದ್ ಸ್ವಲ್ಪ ಜನ ಒಳ್ಳೆಯವ್ರು ಇರ್ತಾರೆ, ಒಂದ್ ಸ್ವಲ್ಪ ಜನ ಕೆಟ್ಟವ್ರು ಇರ್ತಾರೆ. ಸೊ ಕೊನೆ ಮಗ ಕೆಟ್ಟವನು ಅಂತ ಅನ್ಕೊಳ್ಳಿ. ಸೊ ಆ ಕೆಟ್ಟ ಮಗ ಏನ್ ಮಾಡ್ತಾನೆ, ಯಾವಾಗೂ ತೊಂದರೆ ಕೊಡೋದು ತಂದೆ ತಾಯಿಗೆ, ಯಾವಾಗೂ ಅವ್ರಿಗೆ ಇದು ಚಿತ್ರಹಿಂಸೆ ಕೊಡೋದು ಅಂತ ಎಲ್ಲ ಮಾಡ್ತಾ ಇರ್ತಾರೆ. ಮಾಡ್ತಾನ ಇಲ್ವೋ ಕೆಟ್ಟವ್ರು? ಮಾಡ್ತಾರೆ ಮಾತಾಜಿ. ಸೊ ಈ 4 ಜನ ಮಕ್ಕಳಲ್ಲಿ ಈ ತಾಯಿಗೆ ತಂದೆಗೆ ಯಾರ ಮೇಲೆ ಜಾಸ್ತಿ ಇದು ಗಮನ ಹೋಗುತ್ತೆ? ಒಳ್ಳೆ ಚಿಕ್ಕ ಮಗ ಮೇಲೆ. ಹಾ ಚಿಕ್ಕೋನ್ ಮೇಲೆ ಮಾತಾಜಿ. ಚಿಕ್ಕವನ್ ಮೇಲೆ. ಚಿಕ್ಕೋನ್ ಮೇಲೆ. ಏನಕ್ಕೆ ಹೋಗುತ್ತೆ? ಅವನು ಸರಿಯಾಗಿಲ್ವಲ್ಲ, ಅವ್ನು ಸರಿಪಡಿಸ್ಬೇಕು ಅಂತ. ಓಕೆ. ಸೊ ಹಾಗೇನೆ ಕೃಷ್ಣನು ಕೂಡ ನಮ್ಮ ತಂದೆ ತಾಯಿ. ಸೊ ಎಲ್ಲಾ ಜೀವಿಯಲ್ಲೂ ಕೃಷ್ಣ ಇರ್ತಾರೆ. ಬಟ್ ಇದು ಯಾರು ಅವರ ಭಕ್ತಿ ಸೇವೆ ಮಾಡ್ತಾರೋ ಯಾರಿಗೂ ಫೋರ್ಸ್ ಮಾಡಲ್ಲ, ನನ್ನ ಭಕ್ತನಾಗ್ಬೇಕು, ನನ್ನ ಹತ್ರ ವಾಪಸ್ ಬರ್ಬೇಕು, ಇದೇ ಸರಿ ದಾರಿ ಅಂತ ಯಾವಾಗಾದ್ರೂ ಕೃಷ್ಣ ಬಂದು ನಮ್ಮ ಮುಂದೆ ಹೇಳಿದಾರ? ಇನ್ನ ಬೇರೆಯವರೆಲ್ಲ ನಮ್ಗೆ ಒತ್ತಾಯ ಮಾಡ್ತಾರೆ, ಇದೇ ಮಾಡ್ಬೇಕು, ಇದೇ ಪಾಲನೆ ಮಾಡ್ಬೇಕು, ಇದೇ ನಿಯಮಗಳು ಅಂತ ಎಲ್ಲ. ಯಾವತ್ತೂ ನಮ್ಗೆ ಕೃಷ್ಣ ಹಂಗ್ ಹೇಳೋದು ಇಲ್ಲ, ಆಚಾರ್ಯರು ಏನು ಹೇಳಲ್ಲ, ಒತ್ತಾಯ ಮಾಡೋದೇ ಇಲ್ಲ. ನಮ್ಗೆ ಒಂಥರ ಸ್ವಇಚ್ಛೆ ಕೊಟ್ಬಿಟ್ಟಿದ್ದಾರೆ, ಆಯ್ತಾ? ಸೊ ಎಲ್ಲ ಹೃದಯದಲ್ಲೂ ಪರಮಾತ್ಮ ಹೇಗೆ ಒಂದು ಕೃಷ್ಣ ಎಲ್ಲಾ ಜೀವಿಗಳಲ್ಲೂ ಇರ್ತಾರೆ. ಸೊ ಈವನ್ ದುಷ್ಟರಲ್ಲೂ ಇರ್ತಾರೆ. ಹಿರಣ್ಯಕಶಿಪು ಆಗಿರ್ಬೋದು, ರಾವಣ ಆಗಿರ್ಬೋದು, ಎಲ್ಲ ಅಸುರರು ಆಗಿರ್ಬೋದು, ಎಲ್ಲಾ ಜೊತೆಗೂ ಇರ್ತಾರೆ. ಬಟ್ ಅವರು ಕೃಷ್ಣ ಆಕ್ಚುಲಿ ಅವ್ರ ಜೊತೆಗೆ ಹೋರಾಡ್ದಾಗೂ ಕೂಡ ಅವರ ಅವ್ರಿಗೆ ಉದ್ಧಾರ ಆಗತ್ತೆ. ಹೇಗೆ ಉದ್ಧಾರ ಆಗತ್ತೆ? ಕೃಷ್ಣ ಅಸುರರ್ನ ಕೊಲ್ದಾಗ ಕೃಷ್ಣ ಲೀಲೆಯಲ್ಲಿ ಪ್ರತಿಯೊಂದು ಅಸುರರು ಕೂಡ ಕೃಷ್ಣ ಲೋಕಕ್ಕೆ ಹೋದ್ರಂತೆ. ನಿಮ್ಗೆ ಗೊತ್ತಾ? ಇಲ್ಲಿ ಪ್ರಭುಪಾದ ಕೊನೆ ಲೈನಲ್ಲಿ ಹೇಳ್ತಾರೆ, ಕುರುಕ್ಷೇತ್ರ ಯುದ್ಧದಲ್ಲೂ ಕೂಡ ಯಾರ್ಯಾರು ಸಾವನ್ನ ಕೃಷ್ಣನ್ ಮುಂದೆ ಇದು ಸಾಯ್ತಾರೋ ಅವ್ರಿಗೂನು ಏನ್ ಸಿಕ್ಕುತ್ತೆ? ಮೋಕ್ಷ ಸಿಕ್ಕುತ್ತೆ ಅಂತ ಹೇಳ್ತಾರೆ. ಆಮೇಲೆ ಪೂತನ ಕತೆ. ಪೂತನ ಯಾರು? ಅದು ವಿಷ ಹಾಲನ್ನು ಕುಡ್ಸಕ್ ಬಂದಿರ್ತಾರೆ ಮಾತಾಜಿ, ರಾಕ್ಷಸಿ. ಓಕೆ. ಸೊ ಆ ಪೂತನನು ಕೂಡ ಅಂತೋ ರಾಕ್ಷಸಿ ಆ ಭಾವನೆಯಲ್ಲಿ ಬಂದಾಗೂ ಕೂಡ ಕೃಷ್ಣ ಕಣ್ಣು ಮುಚ್ಕೊಂಡು ಆ ಲೀಲೆಯಲ್ಲಿ ಭಾಗವಹಿಸಿ ಕೊನೆಗೆ ಅವರ ಪ್ರಾಣ ತೆಗೆದ್ಬಿಡ್ತಾರೆ ಕೃಷ್ಣ, ಹಾಲು ಕುಡಿತಾ. ಆದ್ರೇನು ಆ ಭಾವನೆಯಿಂದ, ಆ ಚೇತನೆಯಿಂದ ಬಂದಿದ್ದಾಳೆ ತನ್ನ ತಾಯಿಯಾಗಿ ಹಾಲು ಕುಡ್ಸಕ್ಕೆ ಅನ್ಬಿಟ್ಟು ಕೃಷ್ಣ ತನ್ನ ಲೋಕದಲ್ಲಿ ಕೃಷ್ಣ ಲೋಕದಲ್ಲಿ ದಾತ್ರಿಯ ಸ್ಥಾನವನ್ನು ಕೊಡ್ತಾರೆ. ಯಾರಿಗೆ? ಪೂತಿನಾಗಿ. ಪೂತನಾಗೆ. ಸೊ ಇವಾಗ ಹೇಳ್ಬೋದಾ ಕೃಷ್ಣ ಪಕ್ಷಪಾತಿ ಅಂತ? ಇಲ್ಲ ಮಾತಾಜಿ. ಸೊ ಕೃಷ್ಣ ಹೇಗೆ ಅಂದ್ರೆ ಈ ಪ್ರತಿಯೊಂದು ಜೀವಿಯ ಒಳ್ಳೇದನ್ನ ನೋಡ್ಬಿಟ್ಟು ಅವ್ರಿಗೆ ಉದ್ಧಾರ ಮಾಡ್ತಾರೆ. ಅರ್ಥ ಆಯ್ತಾ? ನಾವು ಏನ್ ನೋಡ್ತೀರಿ? ನಮಗೂ ಕೃಷ್ಣನ್ಗೆ ಏನ್ ವ್ಯತ್ಯಾಸ? ಯಾರಾದ್ರೂ ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ ಮಾತ್ರ ಹೈಲೈಟ್ ಮಾಡಿ ಅದನ್ನೇ ನೋಡ್ತಾ ಇರ್ತೀರಿ, ಒಳ್ಳೇದನ್ನ ನೋಡಕ್ಕಾಗಲ್ಲ. ಅಂತೋ ವಿಷದ ರಾಕ್ಷಸಿ ಪೂತನ ಬಂದಾಗೂ ಕೂಡ, ಅವನ್ನ ಸಾಯಿಸೋ ಉದ್ದೇಶದಿಂದ ಬಂದಾಗೂ ಕೂಡ ಕೃಷ್ಣ ಏನನ್ನ ನೋಡಿದ್ರು? ತನ್ನ ತಾಯಿಯ ರೂಪದಲ್ಲಿ ಬಂದು ಅವನ್ಗೆ ಹಾಲು ಕುಡ್ಸಕ್ ಬಂದಿದ್ದಾರೆ. ಸೊ ಅವರ ಉದ್ಧಾರ ಮಾಡ್ಬೇಕು, ನನ್ನ ಲೋಕನೇ ಕೊಡೋಣ ಅಂತ ಇದು ಕೊಟ್ರು. ಇವನ್ ಜೈ ವಿಜಯ್ ಸಾರಿ ಈ ಯಾರದು ಹಿರಣ್ಯಕಶಿಪು ಹಿರಣ್ಯಾಕ್ಷ ಅವರು ಕೂಡ ನಿಮ್ಗೆ ಗೊತ್ತು ಅವರ ಕತೆ ಏನು ಅಂತ. ಅಷ್ಟು ಕ್ರೂರಿಯಾಗಿದ್ರು. ಭಗವಂತನ ಪರಮ ಭಕ್ತ ಪ್ರಹ್ಲಾದ್ ಮೇಲೆ ಎಷ್ಟು ಕ್ರೂರತನ ಮಾಡಿದ್ರು. ಹಿರಣ್ಯಾಕ್ಷನು ಕೂಡ ಲಕ್ಷ್ಮೀದೇವಿನ ತಗೊಂಡು ಹೋಗಿ ಪಾತಾಳದಲ್ಲಿ ಇದು ಇಟ್ಕೊಂಡ್ಬಿಟ್ಟಿದ್ರು. ಆಮೇಲೆ ನೀವ್ ಗೊತ್ತು ಹೇಗೆ ವಾಮನ ರೂಪ ಇದು ಹೇಗೆ ಬಂದು ಕೃಷ್ಣ ಅದನ್ನ ಬಚಾವ್ ಮಾಡಿದ್ರು, ಯಾವ ರೂಪದಲ್ಲಿ ಬಂದು ಇದನ್ನ ವರಹ ರೂಪದಲ್ಲಿ ಬಂದು ಫಸ್ಟ್ ಲಕ್ಷ್ಮಿನ ಎಲ್ಲಿ ಇಡ್ಬೇಕು ಅಲ್ಲಿಟ್ಟು ಆಮೇಲೆ ಹಿರಣ್ಯ ಅಕ್ಷನ್ ಜೊತೆಗೆ ಯುದ್ಧ ಮಾಡಿ ಅವ್ರನ್ನ ಸಂಹಾರ ಮಾಡಿದ್ರು ಎಲ್ಲಾನು.
ಆ ಸಂಹಾರ ಮಾಡಿದ ತಕ್ಷಣನೇ ಇವನ್ ಹಿರಣ್ಯಕಶಿಪು, ನೀವು ಕೇಳಿಸ್ಕೊಂಡಿದ್ದೀರಾ ಆ ಲೀಲೆನ, ಅವರ ಇದು ಏನದು ಫುಲ್ ಸಂಹಾರ ಮಾಡಿದ್ರು. ಮಾಡಿದ್ಮೇಲೆ ಆಕ್ಚುಲಿ ಈ ನರಸಿಂಹನ ಕಥೆಯಲ್ಲಿ ನೋಡಿದಾಗ ನೀವು ನೋಡ್ತೀರಿ, ಇದು ಎಲ್ಲ ಹೊಟ್ಟೆ ಕರಳು ಎಲ್ಲ ತೆಗೆದ್ಮೇಲೆ ಹೃದಯನೂ ತೆಗಿತಾರಂತೆ. ಹೇಳ್ತಾರೆ ನರಸಿಂಹನೇನೆ ಫಸ್ಟ್ ಓಪನ್ ಹಾರ್ಟ್ ಸರ್ಜರಿ ಮಾಡಿದ್ ಯಾರು ಅಂದ್ರೆ ನರಸಿಂಹದೇವ್. ಇಡೀ ದೊಡ್ಡ ಡಾಕ್ಟರ್. ಇವನ್ ನಮ್ಮ ಭಕ್ತಿ ವೇದಾಂತ ಹಾಸ್ಪಿಟಲ್ ಅಲ್ಲಿ ಎಲ್ಲಾರೂನು ಒಂದು ಲೀಲೆ ಆಯ್ತು, ಆಕ್ಚುಲಿ ರಿಯಲ್ ಇನ್ಸಿಡೆಂಟು. ಒಂದು ಪೇಷಂಟ್ ಹೋದಾಗ, ಅವರು ಭಕ್ತಿ ಅಂದ್ರೆ ಏನು ಗೊತ್ತಿಲ್ಲ, ಮುಸ್ಲಿಂ ಪೇಷಂಟ್ ಇರ್ಬೇಕು, ಇನ್ನೇನು ಆಪರೇಷನ್ಗೆ ಹೋಗ್ತಾ ಇದಾರೆ. ಅಲ್ಲಿ ಒಂದು ದೊಡ್ಡದು ನರಸಿಂಹನ ಚಿತ್ರ ಹಾಕಿದ್ರಂತೆ ಆಪರೇಷನ್ ಥಿಯೇಟರ್ ಮುಂಚೆ. ಸೊ ಇವ್ ನೋಡ್ಬಿಟ್ಟು ಅದೇ ಹೇಗೆ ಚಿತ್ರ ಅಂದ್ರೆ ನೀವು ನೋಡಿರ್ಬೇಕು, ಎಲ್ಲ ನರಸಿಂಹ ಹಿರಣ್ಯಕಶಿಪುನ ತೊಡೆ ಮೇಲೆ ಇಟ್ಕೊಂಡು ಎಲ್ಲ ಕರಳೆಲ್ಲ ತೆಗಿತಾ ಇರೋದು, ಎಲ್ಲ ಮಾಡ್ತಾ ಇರೋದು, ಅಷ್ಟೊಂದು ರಕ್ತ ಎಲ್ಲಾ ಕಡೆ ಎಲ್ಲ. ಸೊ ಅವಾಗ ಆ ಪೇಷಂಟು ಭಯ ಬಿದ್ಬಿಟ್ಟು, ಇದೇನು ನನ್ಗೆ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗ್ತಾ ಇದ್ದೀರಾ, ಇದೇನು ಚಿತ್ರ ಹಾಕಿದ್ದೀರಾ ಇಲ್ಲಿ ಮುಂದೆ, ನಂಗೆ ಭಯ ಆಗ್ತಾ ಇದೆ, ಫಸ್ಟೇ ಆಪರೇಷನ್ ಕಂಡ್ರೆ ಭಯ, ಅದರಲ್ಲಿ ಇದು ನೋಡಿದ್ರೆ ಇನ್ನ ಭಯ, ಇದು ಯಾರು ಅಂತ ಕೇಳಿದ್ರಂತೆ. ಸೊ ಆ ಡಾಕ್ಟರ್ಸ್ ಎಲ್ಲ ಭಕ್ತರು ಅಲ್ಲಿ ಭಕ್ತಿ ವೇದಾಂತ ಹಾಸ್ಪಿಟಲ್ ಬಾಂಬೆಯಲ್ಲಿ. ಸೊ ಹೇಳಿದ್ರಂತೆ ಇವರು ಫಸ್ಟು ಹಾರ್ಟ್ ಸರ್ಜನ್ ಅಂತ. ಅವ್ರಿಗೆ ಆಶ್ಚರ್ಯ ಆಗೋಯ್ತಂತೆ ಈ ಯಾರು ಪೇಷಂಟ್ಗೆ, ಇದೇಂಗೆ ಈ ರೂಪದಲ್ಲಿ ಡಾಕ್ಟರ್ ಅಂದ್ರೆ ವೈಟ್ ಕೋಟು ಎಲ್ಲ ಹಾಕೊಂಬರ್ತಾರೆ, ಇವ್ರು ಹೆಂಗೆ ಡಾಕ್ಟರ್ ಆಗ್ತಾರೆ ಅಂತ ಕೇಳಿದ್ರಂತೆ. ಸೊ ಅದಕ್ಕೆ ಹೇಳಿದ್ರಂತೆ ನರಸಿಂಹ ಲೀಲೆ ಆಮೇಲೆ ಏನ್ ಮಾಡಿದ್ದು ಅಂತ. ಸೊ ಅದಕ್ಕೆ ಅವ್ರಿಗೆ ತುಂಬಾ ಸಂತೋಷ. ಸೊ ಇದು ಬಿಗ್ಗೆಸ್ಟ್ ಡಾಕ್ಟರು ಅಂದ್ರೆ ನರಸಿಂಹದೇವು. ಬಿಕಾಸ್ ಹೇಗೆ ನಮ್ಗೆ ಓಪನ್ ಹಾರ್ಟ್ ಸರ್ಜರಿ ಮಾಡ್ತಾರೆ ಅಂದ್ರೆ ನಮ್ಮ ಹೃದಯದಲ್ಲಿರುವ ಎಲ್ಲಾ ಕಲ್ಮಶಗಳನ್ನ ತೆಗೆದು ಬಿಸಾಕ್ತಾರೆ. ಹಾಗೇನೆ ಹಿರಣ್ಯಕಶಿಪುಗೆ ಏನ್ ಮಾಡಿದ್ರು, ಈ ಕರಳು ತೆಗ್ದಾದ್ಮೇಲೆ ಹೃದಯ ತೆಗ್ದು ಹೇಳ್ತೆ ವಿವರಣೆ ನೋಡ್ತಾ ಇದ್ರಂತೆ, ಏನಕ್ಕೆ ಈ ಹೃದಯ ಇಷ್ಟು ಕಠೋರವಾಗಿದೆ, ನನ್ನ ಭಕ್ತ ಇದು ನನ್ನಿಂದಾನೇ ಬಂದಿರೋದು, ಈ ಅವನ ಹೃದಯ ಯಾತಕ್ಕೆ ಇಷ್ಟು ಕಠೋರವಾಗಿದೆ ಅಂತ ನೋಡ್ತಾ ಇದ್ರಂತೆ ಹೃದಯ ತೆಗ್ದು. ಸೊ ಇಂತೋ ಭಗವಂತ ಇವನ್ ಹಿರಣ್ಯಕಶಿಪುನ ಕೂಡ ಪ್ರಹ್ಲಾದ್ ಕೇಳಿದಕ್ಕೆ, ಅದ್ರ ಮುಂಚೆನೇನೆ ಪ್ರಹ್ಲಾದ್ ಕೇಳಿದಕ್ಕೆ ಅವ್ರಿಗೂ ಉದ್ಧಾರ ಮಾಡಿದ್ರು. ತಿರ್ಗಾ ಅವರ ಲೋಕಕ್ಕೆ ಹಿರಣ್ಯಕಶಿಪುನ ಕಳಿಸ್ತಾರೆ. ಸೊ ಜೈ ವಿಜಯ್ ಆಗ್ತಾರೆ ಅಲ್ಲಿ. ಸೊ ಇಂತೋ ಭಗವಂತ ಅವರ ನಿಜವಾದ ತಿಳುವಳಿಕೆ ಇಲ್ದಾ ಇರೋ ಜನ ಏನ್ ಅಂತಾರೆ, ಅವ್ರ ಈ ತರ ಇವ್ರ ಈ ತರ. ಸಾಮಾನ್ಯವಾಗಿ ಐಹಿಕ ಜೀವನದಲ್ಲಿ ಎಲ್ಲಾರ್ದು ತಪ್ಪು ಇದು ತಪ್ಪು ತಿಳ್ಕೊಳೋದೇನೆ, ತಪ್ಪು ಮಾತಾಡೋದೇನೆ ಒಂಥರ ಎಲ್ಲಾರ್ಗುನು. ಅದ್ರಲ್ಲಿ ಭಗವಂತನ ಬಗ್ಗೆನೂ ಈ ತರ ಮಾತಾಡ್ತಾರಲ್ಲ, ಒಂಥರ ಇದು ಮನುಷ್ಯರ ಬಗ್ಗೆ ಮಾತಾಡಿದ್ರೆ ಪರವಾಗಿಲ್ಲ, ಬಟ್ ಭಗವಂತನ ಲೀಲೆ, ದಿವ್ಯ ಶಕ್ತಿ, ದಿವ್ಯ ಗುಣ ನಮ್ಗೆ ಯಾವ್ದು ಅರಿವು ಆಗಲ್ಲ. ಸೊ ಇಲ್ಲಿ ಪ್ರಭುಪಾದು ಉದಾಹರಣೆಗೆ ಏನ್ ಹೇಳ್ತಾರೆ ಅಂದ್ರೆ, ಸೂರ್ಯನ ಕಿರಣ, ಸಾರಿ ಏನೋ ಆಯ್ತು, ಒಂದು ನಿಮಿಷ ತಿರ್ಗಾ ಶೇರ್ ಮಾಡ್ತೀನಿ. ಸೊ ಸೂರ್ಯನ ಕಿರಣ ಎಲ್ಲಾ ಕಡೆ, ಅದರ ಕಿರಣ ಎಲ್ಲಾ ಕಡೆ ಹರಡುತ್ತೆ. ಬಟ್ ಯಾರ್ಯಾರಿಗೆ ಕಾಣಿಸುತ್ತೆ ಅದು? ಎಲ್ಲರಿಗೂ ಕಾಣಿಸುತ್ತೆ ಮಾತಾಜಿ. ಆದ್ರೆ ಯಾರು ಕಣ್ಣು ಕುರುಡ ಇದಾರೋ ಅವ್ರಿಗೆ ಅವ್ರು ಕಾಣಿಸಲ್ಲ. ಹಾಗೇನೆ ಏನ್ ಹೇಳ್ತಾರೆ, ಬೆಳಕು ಮತ್ತೆ ಇದು ನೆರಳು ಏನಂತಾರೆ, ಕತ್ತಲು ಎರಡೂ ಇರುತ್ತೆ. ಬಟ್ ನಾವು ಏನ್ ನೋಡ್ಬೇಕು, ಬೆಳಕನ್ನ ನೋಡ್ಬೇಕು. ಅದರಿಂದ ನಾವೇನ್ ತಿಳಿಬೇಕು ಅಂದ್ರೆ ಇದು ಒಳ್ಳೆತನದ ನೋಡ್ಬೇಕು. ಸೊ ಯಾರು ಭಕ್ತಿ ಸೇವೆ ಮಾಡ್ತಾರೋ ಕೃಷ್ಣ ಅವ್ರ ಕಂಡ್ರೆ ತುಂಬಾ ಇಷ್ಟ, ಅದಂತೂ ಗ್ಯಾರಂಟಿ. ಸೊ ನಿಮ್ ಮಕ್ಳಲ್ಲೇ ನೋಡಿ, ನಿಮ್ಗೆ ಯಾರು ನಿಮ್ ಮಾತು ಕೇಳ್ತಾರೋ, ನಿಮ್ ಹೇಳ್ದಂಗೆ ಕೇಳ್ತಾರೋ, ಒಳ್ಳೆ ಆಗಿರ್ತಾರೋ, ಅವ್ರ ಮೇಲೆ ನಮ್ಗೆ ಇದು ಆಸೆ ಬರಲ್ವಾ? ಬರುತ್ತೆ ಮಾತಾಜಿ.
ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತೀರಿ ಎಲ್ಲಾನು. ಅವರು ನಮ್ಮನ್ನ ತುಂಬಾ ಚೆನ್ನಾಗೆ ಇದು ವರ್ತನೆ ಮಾಡ್ತಾರೆ, ರೆಸಿಪ್ರೊಕೇಟ್ ಮಾಡ್ತಾರೆ. ಹಾಗೆ ಕೃಷ್ಣನು, ನಾವೆಲ್ಲ ಕೃಷ್ಣನ ಮಕ್ಕಳು ಆಕ್ಚುಲಿ. ಈವನ್ ತಪ್ಪು ಮಾಡೋರು ಅಷ್ಟೇ, ಅವ್ರನ್ನ ಒಪ್ತಾ ಇರೋರು ಕೂಡ ಅವ್ರ ಅಜ್ಞಾನದಿಂದ ಆ ತರ ಮಾಡ್ತಾರೆ. ಬಟ್ ತಂದೆ ಅನ್ನೋರು ಎಲ್ಲಾರ್ಗೂ ಸಮಾನನ ಇಲ್ವಾ? ಸಮಾನ ಮಾಡ್ರಿ. ಹಾಗೆ ಕೃಷ್ಣನು ಎಲ್ಲಾ ಜೀವಿಗಳ ತಂದೆ. ಇದು ರಾಧಾರಾಣಿ ತಾಯಿ. ಸೊ ಎಲ್ಲಾರುನು ಪ್ರತಿಯೊಂದು ಜೀವಿ, ನಾವು ಇದು ಶುದ್ಧ ಭಕ್ತರಾಗಿರ್ಬೋದು, ಭಕ್ತರಿಲ್ಲ ಯಾರೇ ಆಗಿರ್ಬೋದು, ಇವನ್ ಇದು ನಾವು ಅಸುರರಾಗಿರ್ಬೋದು, ಇಲ್ದಾದ್ರೆ ನಪುಂಸಕರಾಗಿರ್ಬೋದು, ಕೃಷ್ಣನ್ಗೆ ಎಲ್ಲಾರ ಮೇಲೂ ಎಲ್ಲಾರ್ನು ಒಂದೇ ಸಮ ಕೊಡ್ತಾರೆ. ಎಲ್ಲಾರ್ಗೂ ಅವಕಾಶ ಕೊಡ್ತಾರೆ. ಏನ್ ಅವಕಾಶ? ವಾಪಸ್ ನನ್ನ ಲೋಕಕ್ಕೆ ಬರಕ್ಕೆ. ಬಟ್ ಒಬ್ಬೊಬ್ರು ತಗೊಂತಾರೆ, ಒಬ್ಬೊಬ್ರು ಅದನ್ನ ಇನ್ನ ಚಿತ್ರಹಿಂಸೆ ಮಾಡ್ತಾರೆ ಅಂತ ಇಲ್ಲಿ ಗೊತ್ತಾಗತ್ತೆ. ಆಮೇಲೆ ಇನ್ನೊಂದ್ ಸ್ವಲ್ಪ ಜನ ಇರ್ತಾರೆ, ಅವರು ಕಷ್ಟ ಬಂದರೆ ವೆಂಕಟರಮಣ ಅವರ ಇದು ಅರಿವು. ಅಂದ್ರೆ ಅವ್ರ ಕಷ್ಟ ಬಂದಾಗ ಮಾತ್ರ ದೇವ್ರ ಹತ್ರ ಹೋಗ್ತಾರೆ, ಬೇಡ್ತಾರೆ. ಆಮೇಲೆ ಕಷ್ಟ ಅವ್ರದ್ದು ನಿವಾರಣೆ ಆದ್ಮೇಲೆ ಅವರು ದೇವ್ರ ಮುಖನೂ ನೋಡಲ್ಲ, ಸಂಪರ್ಕನೂ ಇಟ್ಕೊಳಲ್ಲ. ಇದು ಭಾವಾರ್ಥ ಅಲ್ಲಿ ಪ್ರಭುಪಾದ್ ಹೇಳಿದ್ದಾರೆ. ಅದು ಎಂತೋ ಭಕ್ತರು ಅಂದ್ರೆ ಮಿಥ್ಯಾ ಭಕ್ತರು. ಸಮಯ ಇದ್ದಂತೆ ಅವರು ಇದು ಭಗವಂತನ ಹತ್ರ ಬರ್ತಾರೆ, ಇಲ್ದ ಇದ್ರೆ ಇಲ್ಲ ಅಂತ. ಸೊ ಆ ತರ ನಾವು ಒಂಥರ ಬಿಸ್ನೆಸ್ ವ್ಯಾಪಾರಸ್ಥರಾಗಿ ನಾವು ಇದು ಅರಿವು ಇಟ್ಕೊಬಾರ್ದು. ಸೊ ಕೃಷ್ಣ, ನೀನು ಎಷ್ಟೊಂದ್ ಜನ ಈ ಪ್ರಜ್ಞೆಯಲ್ಲೇ ಇರ್ತಾರೆ. ನೀವು ನೋಡಿದ್ರೆ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಶ್ರಾವಣ ಮಾಸ ಇನ್ನ ಬಂದಿಲ್ಲ, ಅದು ಇನ್ನ ಮುಂದೆ ಬರುತ್ತೆ ಆಗಸ್ಟ್ ಅಲ್ಲಿ. ಸೊ ನೋಡಿದ್ರೆ ಪ್ರತಿ ಶನಿವಾರ ಹೋಗಿ ಎಷ್ಟೊಂದ್ ಜನ ಪೂಜೆ ಮಾಡ್ತಾರೆ. ಅಟ್ಲೀಸ್ಟ್ ಒಂದ್ ಸ್ವಲ್ಪ ಭಕ್ತಿ ಇದೆ ಅಂತ ಅನ್ಕೊಂತೀರಿ. ಬಟ್ ಅವ್ರ ಭಕ್ತಿ ಏನಕ್ ಮಾಡ್ತಾ ಇರೋದು? ಒಂಥರ ಏನೋ ಇಂದ್ರಿಯ ವಸ್ತು ಬೇಕು, ಇದು ಬೇಕು, ಕಾರ್ ಬೇಕು, ಆಸ್ತಿ ಬೇಕು, ಇದು ಅಂತ ಇಷ್ಟು ಲಾಂಗ್ ಲಿಸ್ಟ್ ಇಟ್ಕೊಂಡ್ಬಿಡ್ತಾರೆ. ಪಾಪ ಭಗವಂತ ಅವರ ಕರ್ಮ ಪ್ರಕಾರ ಇದು ಕೊಡ್ತಾರೆ. ಕೊಟ್ಟಾಗ ಅವ್ರು ಸಂತೋಷವಾಗಿರ್ತಾರೆ, ಆಮೇಲೆ ಮರ್ತೋಗ್ತಾರೆ. ಈ ಪ್ರಜ್ಞೆಯಲ್ಲಿದ್ರೆ ನಮ್ಮ ಮತ್ತೆ ಕೃಷ್ಣನ ಸಂಬಂಧ ಬೆಳೆಸೋಕೆ ಆಗಲ್ಲ, ಮತ್ತೆ ಅವ್ರ ಹತ್ರ ವಾಪಸ್ ಹೋಗಕ್ಕೂ ಆಗಲ್ಲ. ಸೊ ಏನಾಗುತ್ತೆ, ನಾವು ತಿರ್ಗಾ ಪುನರಪಿ ಜನನಂ ಪುನರಪಿ ಮರಣಂ ಜಠರೇ ಶಯನಂ ಇದ ಸಂಸಾರೇ ಬಹು ದುಃಖಾರೆ ಕೃಪಯಾ ಪಾರೆ ಪಾಹಿ ಮುರಾರೆ. ಯಾರು ಹಾಡಿರೋದು ಇದು ಹಾಡನ್ನ? ಶಂಕರಾಚಾರ್ಯರು ಶಂಕರಾಚಾರ್ಯರು ಮಾತಾಜಿ ಭಜಗೋವಿಂದ. ಸೊ ಈ ಜ್ಞಾನದಲ್ಲೇ ನಾವು ಯಾವಾಗೂನು ಇದ್ದೀರಿ. ಸೊ ನಾವ್ ಇದ್ರಿಂದ ಆಚೆ ಹೋಗ್ಬೇಕು ಅಂದ್ರೆ, ಈ ಜನನ ಮರಣ ಎಲ್ಲ ಇಂದ ಆಚೆ ಹೋಗ್ಬೇಕು ಅಂದ್ರೆ, ಭಗವಂತ ಮತ್ತೆ ನಮ್ಮ ಸಂಬಂಧವನ್ನು ಮಾಡ್ಕೊಂಡು ನಾವು ಇನ್ನ ಮುಂದೆ ಹೋಗ್ಬೇಕು. ಅವ್ರಿಗೆ ಸೇವೆ ಮಾಡ್ಕೊಂಡು ಅವ್ರ ಹತ್ರ ವಾಪಸ್ ಹೋಗ್ಬೇಕು. ಸಾಮಾನ್ಯ ಜನರಾಗಿ ನಾವು ಭಕ್ತರಾದ್ಮೇಲೆ ಇದು ಯೋಚನೆ ಮಾಡಬಾರ್ದು. ಕೃಷ್ಣ ಇವ್ರಿಗೆಲ್ಲ ಪಾಂಡವರನ್ನ ಮಾತ್ರ ಅವರು ಸಪೋರ್ಟ್ ಮಾಡ್ತಾ ಇದ್ದಿದ್ದು, ಕೌರವರ್ನ ಏನೂ ಮಾಡ್ತಾ ಇರ್ಲಿಲ್ಲ ಅಂತ. ಸೊ ಎಷ್ಟೊಂದ್ ಸತಿ ಈವನ್ ಕುರುಕ್ಷೇತ್ರ ಯುದ್ಧದಲ್ಲಿ, ಆ ಯುದ್ಧ ಆಗೋ ಮುಂಚೆನೆ ಕೃಷ್ಣ ದುರ್ಯೋಧನ ಹತ್ರ ಹೋಗ್ತಾನೆ ಹೇಳಕ್ಕೆ, ಸಮಾಧಾನ ಮಾಡಕ್ಕೆ, ಯುದ್ಧ ಬೇಡ ಅಂತ. ಬಟ್ ಏನೋ ದುರ್ಯೋಧನ, ನಿಮ್ಗೆ ಗೊತ್ತು ಎಷ್ಟು ಅಹಂಕಾರಿ, ದುರಾಸೆ ಅವನ್ಗೆ. ಒಂದು ತೃಣ ಜಾಗನೂ ಕೊಡಲ್ಲ ನಾನು ಅಂತ ಹೇಳ್ಬಿಟ್ಟು ಕೃಷ್ಣನನ್ನ, ಅವಾಗ ಕೃಷ್ಣ ಅವನ್ಗೂ ಕೂಡ ವಿಶ್ವರೂಪ ತೋರಿಸ್ತಾರೆ. ಯಾರ್ಗೆ? ದುರ್ಯೋಧನನ್ಗೆ. ಆದ್ರೆ ದುರ್ಯೋಧನ ಅದನ್ನ ಕೇರೆ ಮಾಡಲ್ಲ, ಭಗವಂತ ಅಂತ ತಗೊಳೋದೇ ಇಲ್ಲ. ಯಾರೋ ಏನೋ ಒಂದು ನಾಟಕ ಮಾಡ್ತಾ ಇದ್ದಾನೆ ಕೃಷ್ಣ ಅಂತ ಅನ್ಕೊಂತಾರೆ. ಸೊ ಈ ತರ ವ್ಯಕ್ತಿಗಳು ಇರ್ತಾರೆ. ಮತ್ತೆ ಇನ್ನೊಂದ್ಸತಿ ಇನ್ನೊಂದು ಲೀಲೆಯಲ್ಲಿ ಇಬ್ರುನು ಕೃಷ್ಣನನ್ನ ಊಟಕ್ಕೆ ಆಹ್ವಾನ ಮಾಡ್ತಾರೆ. ಒಂದು ದುರ್ಯೋಧನ, ಇನ್ನೊಬ್ಬ ಯಾರು? ವಿದುರ. ಸೊ ದುರ್ಯೋಧನ ಆಕ್ಚುಲಿ ಇದು ಕೃಷ್ಣನನ್ನ ಹೇಗೆ ಒಂಥರ ತುಂಬಾ ಗರ್ವದಿಂದ ಕರೀತಾರೆ. ಬಾ ಕೃಷ್ಣ, ನನ್ನ ಮನೆಗೆ ಇಷ್ಟೊಂದು ಇದು ಭೋಜನ ಎಲ್ಲ ಮಾಡಿದೀನಿ, ಚೆನ್ನಾಗಿ ತಿನ್ಕೊಂಡು ಹೋಗು ಅಂತ. ಒಂದು ಪ್ರೀತಿ ವಿಶ್ವಾಸ ಇರಲ್ಲ. ವಿದುರ ಹೇಗ್ ಕರೀತಾರೆ ಅಂದ್ರೆ, ಇದು ಕೃಷ್ಣ, ನಮ್ಮ ಮನೆಯಲ್ಲಿ ಅಷ್ಟಿಲ್ಲ, ಬಟ್ ಏನೇ ಇದ್ರೇನು ನಿನ್ನ ಸೇವೆಗೋಸ್ಕರ ಇದು ಮಾಡ್ತೀರಿ, ನಿನ್ಗೆ ಇದು ಅಂತ ತುಂಬಾ ಪ್ರೀತಿ ವಿಶ್ವಾಸದಿಂದ ಕರೀತಾರೆ. ಸೊ ಯಾರ ಮನೆಗೆ ಹೋಗ್ತಾರೆ ಕೃಷ್ಣ? ವಿದುರನ ಮನೆಗೆ. ಮನೆಗೆ ಮಾತಾಜಿ.
ಮನೆಗೆ. ಕೃಷ್ಣನು ಕೂಡ ಎಲ್ಲಿ ಪ್ರೀತಿ ವಿಶ್ವಾಸ ಇದೋ ಅಲ್ಲಿ ಹೋಗ್ತಾರೆ. ಸೊ ನಾವ್ ಅನ್ಕೊಬಹುದು ಕೃಷ್ಣ ತುಂಬಾ ಪಾರ್ಷಿಯಲ್ಲು ಅಂತ, ಬಟ್ ಹಾಗಲ್ಲ. ಯಾವ ಭಾವನೆಯಲ್ಲಿ ಭಗವಂತನನ್ನ ನಾವು ಸಂಪರ್ಕಿಸುತ್ತಾರೋ ಆ ಭಾವನೆಯಲ್ಲೇನೆ ಕೃಷ್ಣ ನಮ್ಗೆ ರೆಸಿಪ್ರೊಕೇಟ್ ಮಾಡ್ತಾರೆ ಅದು. ಸೊ ಇನ್ನೊಂದ್ಸತಿ ಸೊ ಹೀಗೆ ಎಷ್ಟೊಂದು ಉದಾಹರಣೆ ಇದೆ. ಈವನ್ ರಾಮಾನುಜಾಚಾರ್ಯ ಅವರ ಜೀವನ ಚರಿತ್ರೆಯಲ್ಲೂ ಕೂಡ ನಾವು ಓದಿದ್ರೆ ಅಲ್ಲೂ ಕೂಡ ರಾಮಾನುಜಾಚಾರ್ಯನೂ ಕೂಡ ಅವರ 2 ಇದು ಶಿಷ್ಯರು ಕರೀತಾರೆ ಮನೆಗೆ ಊಟಕ್ಕೆ. ಈ ತರಾನೇನೆ ದುರ್ಯೋಧನ್ ತರ ಒಬ್ಬ, ಇನ್ನೊಬ್ಬ ಇದು ಅವನ್ಗೇನು ಇರಲ್ಲ, ಲೈಕ್ ಇದು ಗುರು ಬರ್ತಾ ಇದ್ದಾರೆ ಅಂತಾನು ಗೊತ್ತಿಲ್ಲ, ಬಟ್ ಆದ್ರೂ ಪ್ರೀತಿ ವಿಶ್ವಾಸದಿಂದ ಏನೋ ಮನೆಯಲ್ಲಿರೋದನ್ನ ಇದು ಮಾಡಿ ಇದು ಗುರುವಿನ ಸೇವೆ ಮಾಡ್ತಾರೆ. ಸೊ ಅವಾಗ ರಾಮಾನುಜಾಚಾರ್ಯಗೆ ಈ ಶಿಷ್ಯನ ಮೇಲೆ ತುಂಬಾ ಸಂತೋಷ ಆಗುತ್ತೆ. ಆಮೇಲೆ ಅವನ್ಗೆ ವರ ಎಲ್ಲ ಕೊಡ್ತಾರೆ. ಸೊ ಇನ್ನೊಂದು ಶಿಷ್ಯ, ಅವನು ತುಂಬಾ ಆಸ್ತಿ ಅಂತಸ್ತು ಇರೋರು, ಅವನ್ಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಈ ತರ ನಮ್ಮ ಗುರು ತುಂಬಾನೇನೆ ಅವನ್ನೇ ಹೊಗಳ್ತಾರೆ, ನನ್ ಮನೆಗ್ ಬರ್ಬೇಕಾಗಿತ್ತು, ನನ್ ಮನೆ ಬಿಟ್ಟು ಹೋಗ್ಬೇಕು ಅಂತ. ಸೊ ಹೇಳ್ಬೇಕು ಅಂದ್ರೆ ಮನುಷ್ಯರು ಕೂಡ ನಮ್ಗೆ ಅರಿವು ಆಗಲ್ಲ ನಾವು ಮಾಡಿದ ತಪ್ಪು ಎಲ್ಲ. ಬಿಕಾಸ್ ನಮ್ಗೆ ಹೇಳ್ತಾರೆ ಪ್ರಭುಪಾದು, ನೀವು ಆತ್ಮ ಸಾಕ್ಷಾತ್ಕಾರ ಪುಸ್ತಕ ಓದಿದ್ರೆ ನಮ್ಮಲ್ಲಿ 4 ತರ ಡಿಫೆಕ್ಟ್ಸ್ ಇರುತ್ತೆ. ಏನು? ತಪ್ಪನ್ನ ಕಂಡಿಡಿಯೋದು, ನಾವೇ ಕೂಡ ಪರ್ಫೆಕ್ಟ್ ಇಲ್ಲ, ಸೊ ಯಾವಾಗೂ ತಪ್ಪು ಮಾಡೋದು, ಮತ್ತೆ ಮೋಸ ಮಾಡೋ ಟೆಂಡೆನ್ಸಿನೂ ಇರುತ್ತೆ, ಎಲ್ಲಾನು ಇರುತ್ತೆ. ನಾವೇ ಪೂರ್ಣ ಆಗಿಲ್ಲ. ಅದು ಭಗವಂತ ಅಷ್ಟು ಪರಿಪೂರ್ಣ, ಅವರನ್ನ ತಪ್ಪು ಹುಡುಕ್ತಿರಲ್ಲ, ಅದು ನಮ್ದು ತಪ್ಪು ಅಂತ ಇಲ್ಲಿ ಪ್ರಭುಪಾದು ಭಾವಾರ್ಥ ಅಲ್ಲಿ ಹೇಳ್ತಾರೆ. ಸೊ ಇಲ್ಲಿ ನಾನು ನಿಲ್ಸ್ತೀನಿ. ಏನಾದ್ರೂ ಪ್ರಶ್ನೆ ಇದಾ? ಏನಾದ್ರೂ ಕೇಳ್ಬೇಕಾ? ಸೊ ದಿನ ಪ್ರಾರ್ಥನೆಯನ್ನ ಓದಿ ಕುಂತಿ ಮಹಾರಾಣಿದು ಚೆನ್ನಾಗಿರುತ್ತೆ. ನಮ್ಗೂನು ಶುದ್ಧ ಭಕ್ತಿ ಹೇಗಿರ್ಬೇಕು, ಹೇಗ್ ಮಾಡ್ಬೇಕು ಅದರ ಅರಿವು ಆಗುತ್ತೆ ಈ ಪ್ರಾರ್ಥನೆಗಳನ್ನ ದಿನ. ನೀವು ಆಕ್ಚುಲಿ ಪ್ರಿಂಟ್ಔಟ್ ತಗೊಂಡು ಒಂದೊಂದು ಪ್ರಾರ್ಥನೆ, ಒಂದೊಂದು ಶ್ಲೋಕ, ಒಂದೊಂದು ರೀತಿಯ ಸಂಗೀತದ ಇದ್ರಲ್ಲಿದೆ. ಸೊ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪದ್ಮ ಪುರಾಣ ಗಾರ್ಗ ಸಂಹಿತೆ ಅಂತ ಹೇಳಿದ್ರಲ್ಲ, ಅದನ್ನ ನಾವು ಇಸ್ಕಾನ್ ಅಲ್ಲೇನೆ ಹೇಳ್ಕೊಡ್ತಾರ? ಅದನ್ನು ಕೂಡ ಹೇಳ್ಕೊಡಲ್ಲ ಮಾತಾಜಿ, ಬಟ್ ಅಲ್ಲಿರೋ ಏನಾದ್ರ ಲೈಕ್ ಇಂಪಾರ್ಟೆಂಟ್, ಲೈಕ್ ಏಕಾದಶಿ ಬಗ್ಗೆ ಮಾತಾಡಿದ್ರೆ, ಮತ್ತೆ ಬೇರೆ ಏನಾದ್ರ ಲೈಕ್ ಇಂಪಾರ್ಟೆಂಟ್ ಕೋಟ್ಸ್ ಇದ್ರೆ ಅದನ್ನ ಮಾತ್ರ ನಾವು ಕೋಟ್ ಮಾಡ್ತೀವಿ ಮಾತಾಜಿ. ಓದ್ಬೋದು, ಅದು ಕೂಡ ಸಾಹಿತ್ಯದಲ್ಲಿ ಬರುತ್ತೆ. ಬಿಕಾಸ್ ನಾವು ಭಕ್ತಿ ಕೃಷ್ಣ ಭಕ್ತಿ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ತೇವೆ. ಫುಲ್ ಕಂಪ್ಲೀಟ್ ಇರಲ್ಲ, ಅಂದ್ರೆ ಸ್ವಲ್ಪ ಸ್ವಲ್ಪ ಮಧ್ಯದಲ್ಲಿ ಅದನ್ನ ತಿಳಿಸ್ಕೊಡ್ತೀವಿ. ಹೇಳ್ತೇವೆ. ಸರಿ. ಮತ್ತೆ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕುಂತಿದು ಪ್ರಾರ್ಥನೆಗಳು ಸಪ್ರೇಟ್ ಆಗಿ ಕಳ್ಸಿದೀರಾ? ಎಷ್ಟಿದೆ ಅದು? ಮಾತಾಜಿ ನಾವು ಸ್ಟಾರ್ಟ್ ಮಾಡಿದ್ರಲ್ಲ ಲಾಸ್ಟ್ ವೀಕು, ಅಲ್ಲಿಂದ ಶುರು ಆಗಿ ಇವಾಗ 45 ಶ್ಲೋಕಗಳು ಇರುತ್ತೆ ಮಾತಾಜಿ. ಅದು ಭಾಗವತಂ ಅಲ್ಲೇ ಬರುತ್ತೆ. ಈ ಸ್ಕಂದ 1ನೇ ಸ್ಕಂದ ಎಷ್ಟು 9ನೇ ಅಧ್ಯಾಯ 8ನೇ ಅಧ್ಯಾಯ 8ನೇ ಅಧ್ಯಾಯ ಮಧ್ಯದಲ್ಲಿ ಬರುತ್ತೆ ಅದು. 18ರಿಂದ 42 3 ಬರುತ್ತೆ ಮಾತಾಜಿ. ಹೌದು. ಓಕೆ ಮಾತಾಜಿ. ಬಟ್ ಕುಂತಿ ಮಹಾರಾಣಿನ ನಾವು ಇಮಿಟೇಟ್ ಮಾಡಕ್ ಆಗಲ್ಲ, ಬಟ್ ಅಟ್ಲೀಸ್ಟ್ ನಾವು ಅನುಸರಿಸ್ಬೋದು. ಲೈಕ್ ಅಟ್ಲೀಸ್ಟ್ ಅವ್ರು ಹೇಗೆ ಯಾವ ಗುಣ ಇತ್ತು ಕುಂತಿ ಮಹಾರಾಣಿಗೆ, ಅಟ್ಲೀಸ್ಟ್ ನಮ್ಮ ಜೀವನದಲ್ಲಿ ಅನ್ವಯಿಸ್ಬೋದು, ಅದನ್ನು ಟ್ರೈ ಮಾಡ್ಬೋದು. ಏನೋ ಕೇಳ್ತಾ ಇದ್ದೀರಿ ಮಾತಾಜಿ? ಹರೇ ಕೃಷ್ಣ. ಮಾತಾಜಿ, ನಾನೇ ಭಾಗ್ಯ ಕೇಳಿದ್ದು. ಸೊ ಅದು ಸಪ್ರೇಟ್ ಆಗಿ ಕಳ್ಸಿದ್ರೆ ನಾವ್ ಅದನ್ನ ಓದ್ಕೋಬಹುದು ಅಂತ. ಸೊ
ಅಲ್ಲಿ ನಾವು ಗ್ರೂಪ್ ನಾಗ ಮಾತಾಜಿ ಗ್ರೂಪ್ ನಾಗ ಮಾತಾಜಿ ಗ್ರೂಪ್ ಅಲ್ಲಿ ಹಾಕಿದ್ದಾರೆ PDF ಮಾತಾಜಿ. ಹಾಕಿದ್ದಾರೆ ನೋಡಿ ಮಾತಾಜಿ. ಗ್ರೂಪ್ ಅಲ್ಲಿ ಹಾಕಿದ್ದಾರೆ. ಭಾಗ್ಯ ಮಾತಾಜಿ ಸರಿ ಮಾತಾಜಿ, ನಾನು ನೋಡಿಲ್ಲ ಗ್ರೂಪ್ ಅಲ್ಲಿ ಅನ್ಸುತ್ತೆ. PDF ಇದೆ ನೋಡಿ. ಹ್ಮ್ ಹ್ಮ್ ಓಕೆ, ಅದನ್ನ ನೀವು ಪ್ರಿಂಟ್ ಔಟ್ ತಗೊಂಡು ದಿನ ನೀವು ಇದು ಮಾಡ್ಬೋದು. ಇವಾಗ ಉತ್ತರ ಪ್ರಾರ್ಥನೆ ಆಯ್ತು, ಎರಡು ಈಸಿ. ಇವಾಗ ಕುಂತಿ ಮಹಾರಾಣಿ ಪ್ರಾರ್ಥನೆ ಆಯ್ತು. ನೆಕ್ಸ್ಟ್ ಇನ್ನ ಜಾಸ್ತಿ ಪ್ರಾರ್ಥನೆಗಳು ಬರುತ್ತೆ ಇನ್ನು ಮುಂದೆ. ಧ್ರುವ ಮಹಾರಾಜು, ಪ್ರಹ್ಲಾದ್ ಮಹಾರಾಜ್ ಪ್ರಾರ್ಥನೆಗಳು, ಮತ್ತೆ ಗಜೇಂದ್ರ ಇನ್ನ ಎಷ್ಟೊಂದು ಗೋಪಿಗೀತ ಕೊನೆ ಸ್ಕಂದದಲ್ಲಿ ಕಾರ್ತಿಕ್ ತಿಂಗಳಲ್ಲಿ ನಾವು ಗೋಪಿಗೀತ ಜಾಸ್ತಿ ಮಾಡ್ತೇವೆ. ಇನ್ನೇನಾದ್ರ ಪ್ರಶ್ನೆ ಇದಾ? ಸೊ ಏನು ಇಲ್ದ ಇದ್ರೆ ಧನ್ಯವಾದಗಳು ಎಲ್ಲಾರ್ಗು. ನನಗೆ ಇದು ಅವಕಾಶ ಕೊಟ್ಟಿದ್ದಕ್ಕೆ, ಭಾಗವತಂ ಬಗ್ಗೆ ಮಾತಾಡೋಕ್ಕೆ. ಏನಾದ್ರೂ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ. ನಾನು ಇನ್ನ ಕಲಿತಾ ಇದ್ದೀನಿ. ಮತ್ತೆ ಇವತ್ತು ನಿರ್ಜಲ ಏಕಾದಶಿ, ಗುರು ಮಹಾರಾಜ್ ಆರೋಗ್ಯಕ್ಕೋಸ್ಕರ ಇದು ಮಾಡಕ್ಕೆ ಏನೋ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಮತ್ತೆ ಹೆಚ್ಚಾಗಿ ಜಪ ಮಾಡಕ್ಕೂ ಪ್ರಯತ್ನ ಮಾಡ್ತಾ ಇದ್ದೀನಿ ಇವತ್ತು. ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಮಾಡಕ್ಕೆ, ಚೆನ್ನಾಗಿ ಭಕ್ತಿ ಸೇವೆ ಮಾಡಿ ನಮ್ಮ ಮುಂದೆ ಬರಕ್ಕೆ. ನಿಮ್ಮೆಲ್ಲರಿಗೂ ನನ್ನ ಪ್ರಾರ್ಥನೆಗಳು. ದಿನ ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಹರೇ ಕೃಷ್ಣ. ಧನ್ಯವಾದ ಧನ್ಯವಾದಗಳು ಪ್ರಣಾಮ ಮಾತಾಜಿ. ಮಾತಾಜಿ. ಸರಿಯಾಗಿ ಹೇಳ್ತೀರಿ, ನೀವೇನ್ ಹಂಗೇನ್ ತಿಳ್ಕೊಬೇಡ್ರಿ ಮಾತಾಜಿ. ಚೆನ್ನಾಗಿ ಮಾಡ್ತಾರೆ ಮಾತಾಜಿ. ಮಾತಾಜಿಗೆ ಒಂದ್ಸರಿ ಹರೇ ಕೃಷ್ಣ ಹೇಳೋಣ ಮಾತಾಜಿ ಎಲ್ರು. ಎಲ್ಲರಿಗೂ ನಮ್ದು ಏಕಾದಶಿ ಚೆನ್ನಾಗಾಗ್ಲಿ, ಮಾತಾಜಿದು ಚೆನ್ನಾಗಾಗ್ಲಿ ಅಂತ, ಮತ್ ಗುರು ಮಹಾರಾಜರಿದ್ದು ಆರೋಗ್ಯ ಚೆನ್ನಾಗಿರ್ಲಿ ಅಂತ 3 ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ್ರಿ ಮಾತಾಜಿ. ಮಾತಾಜಿ ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಕೃಪಾ ಸಿಂಧುಭ್ಯ एव च पतितानां पावनेभ्यो वैष्णवेभ्यो नमो नमः। अनंत कोटि विष्णु जनों की जय, प्रभुपाद की जय, गुरुदेव की जय। हरे कृष्ण माताजी, ತುಂಬಾ ಧನ್ಯವಾದಗಳು.